ಮಾತನಾಡ್ತಾ ಇದ್ವಿ ಕೊರೋನಾ ಎರಡನೇ ಅಲೆ ಹಾಗೆ ನಡೀತಾ ಇರುವ ವ್ಯಾಕ್ಸಿನೇಷನ್ ಅಥವಾ ಲಸಿಕೆಯ ಅಭಿಯಾನದ ಮೇಲೆ ಜನರಿಗೆ ಇನ್ನೂ ಕೂಡ ಪೂರ್ಣ ಪ್ರಮಾಣದ ನಂಬಿಕೆ ವಿಶ್ವಾಸ ಬಂದಿದೆಯಾ? ತಗೊಳ್ಳದೆ ಹೋದ್ರೆ ವ್ಯಾಕ್ಸಿನೇಷನ್ ಆಪತ್ತು ನಮಗೂ ಕೂಡ ನಾಳೆ ದಿನ ಕಟ್ಟಿಟ್ಟ ಬುತ್ತಿ ಅನ್ನೋ ಮನಸ್ಥಿತಿಗೆ ನಾವಿನ್ನೂ ಹೋಗಿದ್ದೀವಾ ಇಲ್ವಾ ಅನ್ನೋದ್ರ ಬಗ್ಗೆ ಡಾಕ್ಟರ್ ಮೋನಿಕಾ ನೀವಾಗಲೇ ಹೇಳ್ತಾ ಇದ್ರಿ. ಈಗ ರಜನಿ ಮೇಡಮ್ ಕೂಡ ಹೇಳ್ತಾ ಇದ್ರು ವ್ಯಾಕ್ಸಿನೇಷನ್ನ ಟ್ರಯಲ್ ಮಾಡ್ದಲ್ಲೇ ಕನ್ಫರ್ಮೇಷನ್ ಇಲ್ದಲ್ಲೇ ಯಾವ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಜನರ ಜೀವದ ಜೊತೆ ಆಟ ಆಡೋ ರೀತಿಯ ರಿಸ್ಕ್ ಅನ್ನ ತೆಗೆದುಕೊಳ್ಳೋದಿಲ್ಲ. ಒಂದಷ್ಟು ಪ್ರಕ್ರಿಯೆಗಳಾದ ನಂತರನೇ ವ್ಯಾಕ್ಸಿನೇಷನ್ಗೆ ಪರ್ಮಿಷನ್ ಅನ್ನ ಕೊಟ್ಟಿರ್ತಾರೆ, ವ್ಯಾಕ್ಸಿನೇಷನ್ ಕೊಡೋ ಪ್ರಕ್ರಿಯೆ ಕೂಡ ನಡೀತಾ ಇದೆ ಅಂತ ಹೇಳಿ. ಬಟ್ ಎಲ್ಲೊಂದು ಕಡೆ ಸೈಕಲಾಜಿಕಲ್ ಅಪ್ರೋಚ್ ನೀವಾಗಲೇ ಹೇಳ್ತಾ ಇದ್ದ ಹಾಗೆ ಜನರಿಗೆ ಮಾನಸಿಕವಾಗಿ ಕೂಡ ಸಿದ್ಧಪಡಿಸೋದು ಅಷ್ಟೇ ಮುಖ್ಯವಾಗತ್ತಾ ಅಂತ ಹೇಳಿ. ವ್ಯಾಕ್ಸಿನೇಷನ್ ಮೇಲೆ ನಂಬಿಕೆ ಹುಟ್ಟಿಸೋದು, ವ್ಯಾಕ್ಸಿನೇಷನ್ ಪಡ್ಕೊಂಡ್ರೆ ಅಡ್ಡ ಪರಿಣಾಮಗಳಾದರೂ ಕೂಡ ದೊಡ್ಡದಲ್ಲ ಅದು ಅನ್ನೋದು, ಹಾಗೆ ಕೊರೋನಾಗೆ ರಾಮಬಾಣ ಸದ್ಯಕ್ಕಿರೋದು ಈ ಮೂರು ಸೂತ್ರಗಳ ಜೊತೆಗೆ ವ್ಯಾಕ್ಸಿನೇಷನ್ ಕೂಡ ಅನ್ನೋದನ್ನ. ಈಗ ನಾವು ಯಾರದೇ ಮಿನಿಸ್ಟರ್ಗಳ ಬಾಯಲ್ಲಿ ಮೂರು ಸೂತ್ರಗಳನ್ನೇ ಕೇಳ್ತೀವಿ, ಮಾಸ್ಕ್, ಸ್ಯಾನಿಟೈಸಿಂಗ್, ಸೋಷಿಯಲ್ ಡಿಸ್ಟೆನ್ಸಿಂಗು. ವ್ಯಾಕ್ಸಿನೇಷನ್ ಬಗ್ಗೆ ಮಾತನಾಡ್ತಿದ್ರು ಕೂಡ ಇದು ಮೂರೇ ಹೆಚ್ಚಾಗಿ ಕೇಳಿಸ್ತಾ ಇದೆ, ವ್ಯಾಕ್ಸಿನೇಷನ್ ಕಮ್ಮಿನ ಅನ್ಸ್ಬಿಡುತ್ತೆ. ವ್ಯಾಕ್ಸಿನೇಷನ್ ಇವಾಗ ಪರ್ಸನಲ್ ಚಾಯ್ಸ್ ಇರಬಹುದು, ಬಟ್ ಆದರೆ ಇಟ್ ಹ್ಯಾಸ್ ಅ ಹ್ಯೂಜ್ ಪಬ್ಲಿಕ್ ಹೆಲ್ತ್ ಕಾನ್ಸಿಕ್ವೆನ್ಸ್. ಸೊ ಆ ಥರ ನೀವು ಬರೀ ಜನ ನಂಬಿಕೆ ಮೇಲೆ ಬಿಟ್ಬಿಟ್ರೆ ಇಟ್ಸ್ ನಾಟ್ ರೈಟ್. ಸೊ ಹೇಗೆ ನೀವು ಅದು ನಂಬಿಕೆ ಪಡಿಸ್ತೀರಾ, ಸೊ ಅದು ತುಂಬ ಮುಖ್ಯ. ಬಿಕಾಸ್ ನಂಬಿಕೆ ಒಂದು ಹೆಂಗಿದೆ, ಐ ಮೀನ್ ಹ್ಯೂಮನ್ ಬಿಲೀಫ್ ಇಸ್ ನಾಟ್ ಆಲ್ವೇಸ್ ಬೇಸ್ಡ್ ಆನ್ ಫ್ಯಾಕ್ಟ್ಸ್. ಡೆಫಿನೆಟ್ಲಿ ನಾಟ್ ಬೇಸ್ಡ್ ಆನ್ ಫ್ಯಾಕ್ಟ್ಸ್. ಬಿಕಾಸ್ ಎಲ್ಲರೂ ನೋಡಿ ಇವಾಗ ಕಾಮನ್ ಪಬ್ಲಿಕ್, ಅವ್ರು ಸೈಂಟಿಸ್ಟು ಅಲ್ಲ, ಡಾಕ್ಟರ್ಸು ಅಲ್ಲ, ಓಕೆ, ಮೆಡಿಕಲ್ ಐ ಮೀನ್ ಗೌರ್ಮೆಂಟ್ನಿಂದ ಆ ಥರ ಅಷ್ಟೊಂದು ಮೇಡಮ್ ಹೇಳ್ತಾ ಇದ್ದಾಗ ಅದನ್ನು ಅವ್ರಿಗೆ ಗೊತ್ತಿಲ್ಲ. ಬಿಕಾಸ್ ದೇ ಜಸ್ಟ್ ಕಾಮನ್ ಆರ್ಡಿನರಿ ಪೀಪಲ್. ಓಕೆ, ಅವ್ರು ಹೆಂಗೆ ನಂಬಿಕೆ ಮಾಡ್ತಾರೆ? ಯಾರೋ ನೇಬರ್ಸ್ ಏನೋ ಹೇಳಿರ್ತಾರೆ, ಇಲ್ಲ ನಮ್ಮ ಪ್ರೀಸ್ಟ್ ಏನೋ ಹೇಳಿದ್ದಾರೆ, ಚರ್ಚ್ನಲ್ಲಿ ಪಾದ್ರಿ ಏನೋ ಹೇಳಿದ್ದಾರೆ, ಓಕೆ, ಡಾಕ್ಟರ್ ನಾವು ಎಲ್ಲಿ ಯಾವುದು ಕ್ಲಿನಿಕ್ನಲ್ಲಿ ಹೋಗಿದ್ದೀವಿ ಆ ಡಾಕ್ಟರ್ ಏನೋ ಹೇಳಿದ್ದಾರೆ, ನಮ್ಮ ಪಕ್ಕದ ಮನೆಯಲ್ಲಿ ಏನಾಗಿದೆ. ಸೊ ಆ್ಯಂಡ್ ಪ್ಲಸ್ ರೇಡಿಯೋ, ಟಿ ವಿ ಅದೆಲ್ಲ ನೋಡ್ತೀರಾ, ಫೇಕ್ ನ್ಯೂಸ್ ತುಂಬ ನೋಡ್ತೀರಾ. ಸೊ ನಂಬಿಕೆ ಆ್ಯಕ್ಚುಲಿ ವೆನ್ ಯು ಸೇ ನಂಬಿಕೆ, ಅದು ನ್ಯಾಚುಲಿ ಸೈಂಟಿಫಿಕ್ ಬೇಸಿಸ್ ಇರಲ್ಲ. ಸೊ ನೀವು ಹೌ ಡು ಯು ಕನ್ವರ್ಟ್ ದಿಸ್ ನಂಬಿಕೆ ಇನ್ ಟು ಅ ಪಾಸಿಟಿವ್ ಕೈಂಡ್ ಆಫ್ ಅ ಬಿಲೀಫ್ ಸಿಸ್ಟಮ್, ಪಾಸಿಟಿವ್ ಫೇತ್. ಅದರಲ್ಲಿ ತುಂಬ ಕಮ್ಯುನಿಕೇಷನ್ ತುಂಬ ಮುಖ್ಯ ಆಗಿದೆ, ತುಂಬ ಮುಖ್ಯ. ಐ ನೋ ದಟ್ ಇಟ್ಸ್ ಅ ಹ್ಯೂಮಂಗಸ್ ಕೈಂಡ್ ಆಫ್ ಅನ್ ಎಫರ್ಟ್ from the government, from the media, from the people around. So I feel people like the community leaders, the religious leaders, okay, or neighborhood NGOs, for example, schools, colleges, teachers, educators, doctors and so on, all of them should converge together. Ellar jottege bandu ondu communication ondu maadbekagide. That is how we actually combated smallpox. Because communication was so beautiful. You remember that do boond something that yes, pulse polio, for example, do boond jeevan ka. So something, it was such an effective message. ಸೊ ಆ ಥರ ಒಂದು ನಿಜವಾಗ್ಲೂ ಒಂದು ಕನ್ವರ್ಜೆಂಟ್. ಇವಾಗ ಒಬ್ಬರು ಮಿನಿಸ್ಟರ್ ಈ ಥರ ಹೇಳ್ತಿದ್ದಾರೆ, ಇನ್ನೊಬ್ಬರು ಪೊಲಿಟಿಕಲ್ ಪಾರ್ಟಿ ಈ ಥರ ಹೇಳ್ತಿದ್ದಾರೆ, ಈ ಡಾಕ್ಟರ್ ಈ ಥರ ಹೇಳ್ತಿದ್ದಾರೆ. ನಮ್ಮ ಪಕ್ಕದಲ್ಲಿ ಡಾಕ್ಟರೇ ತಗೊಂಡಿಲ್ಲ ವ್ಯಾಕ್ಸಿನೇಷನ್, ಅದಕ್ಕೇನು ಹೇಳ್ತೀರಾ ನೀವು? ಅವ್ರು ವೇಟ್ ಆ್ಯಂಡ್ ವಾಚ್. ಸೊ ನಾನು ಗಿನಿಪಿಗ, ನೀವು ಆಮೇಲೆ ತಗೊಳ್ತೀರಾ? ವಾಟ್ ಕೈಂಡ್ ಆಫ್ ಮೆಸೇಜ್ ಆರ್ ವಿ ಸೆಂಡಿಂಗ್? ಸೊ ಮೆಸೇಜ್ ಮಾಡಿದಾಗ ತುಂಬ ಒಂಥರ ಚೆನ್ನಾಗಿ ಪ್ಯಾಕೇಜ್ ಮಾಡಿಬಿಟ್ಟು ಎಲ್ಲರಿಗೆ ನಂಬಿಕೆ ಮಾಡೋ ಥರ ಮಾಡಬೇಕಾಗಿದೆ. ಬಿಕಾಸ್ ಜನದ ನಂಬಿಕೆ ಇಸ್ ನಾಟ್ ಬೇಸ್ಡ್ ಆನ್ ಸೈಂಟಿಫಿಕ್ ಫ್ಯಾಕ್ಟ್ಸ್. ಕೋವಿಡ್ ಇಂದ ರಿಕವರ್ ಆಗಿರೋ ವಿಷಯದಲ್ಲಿ ಆಡಿಂಗ್ ಆನ್ ಟು ಹರ್ ಮೇಡಮ್ಸ್ ಪಾಯಿಂಟ್ಸ್, ನಮ್ಮ ಡಿಪಾರ್ಟ್ಮೆಂಟ್ ವೈಸ್ ಆರೋಗ್ಯ ಇಲಾಖೆಯಿಂದ ಮೇಡಮ್ ಏನೇನು ಹೇಳಿದ್ದಾರೆ ಅದಷ್ಟು ಮಾಡಿದ್ದೀವಿ. ವಿ ಹ್ಯಾವ್ ಇನ್ವಾಲ್ವ್ ಆಲ್ ರಿಲಿಜಿಯಸ್ ಲೀಡರ್ಸ್, ಪಾದ್ರಿಗಳಿರ್ಬೋದು, ಮುಸ್ಲಿಂ ಮೌಲ್ವಿಗಳಿರ್ಬೋದು, ಅಥವಾ ಇವರು ಸ್ವಾಮೀಜಿಗಳು, ಅದೆಲ್ಲನೂ ವಿ ಹ್ಯಾವ್ ಇನ್ವಾಲ್ವ್ ಆಲ್ ದೋಸ್ ಮೇಡಮ್. ಆ್ಯಂಡ್ ಸೆಲೆಬ್ರಿಟಿಗಳನ್ನ ಇನ್ವಾಲ್ವ್ ಮಾಡ್ಕೊಂಡಿದ್ದೀವಿ, ಆ್ಯಂಡ್ ಫೇಮಸ್ ಡಾಕ್ಟರ್ಸ್ ಹೂ ಹ್ಯಾವ್ ಟೇಕನ್ ವ್ಯಾಕ್ಸಿನ್ಸ್, ಆ್ಯಂಡ್ ಅವ್ರ ಕಡೆಯಿಂದನೂ ಕೂಡ ಮೆಸೇಜಸ್. ಅಂದರೆ ವಿ ಹ್ಯಾವ್ ನಾಟ್ ಲೆಫ್ಟ್ ಎನಿ ಸ್ಟೋನ್ ಅನ್ಟರ್ನ್ಡ್. ಎಲ್ಲ ರೀತಿಯೂ ಮಾಡ್ತಾ ಇದ್ದೀವಿ. ಬಟ್ ಮೇಡಮ್ ಹೇಳಿದ್ರು ಅಗೈನ್ ಇಟ್ ಇಸ್ ಮನ್ಸು ಆ್ಯಂಡ್ ನಂಬಿಕೆ. No, but it will take some time. Definitely. Madam, it will take some time because polio, small pox time ಅಲ್ಲಿ fake news ಗಳು probably ಜಾಸ್ತಿ ಇರಲಿಲ್ವೇನೋ ಸ್ಪ್ರೆಡ್ ಮಾಡೋ ಮೀಡಿಯಾ ಅಂತ ಹೇಳ್ಬಿಡಿ. ಈವನ್ ಪಲ್ಸ್ ಪೋಲಿಯೋ ಟೈಮಲ್ಲೂ ಈ ವರ್ಷ ಇರಲಿಲ್ಲ ಅಷ್ಟೇ, ಲಾಸ್ಟ್ ಇಯರ್ ಪಲ್ಸ್ ಪೋಲಿಯೋ ಟೈಮಲ್ಲೂ ಒಂದು ಸುದ್ದಿ ಹರಡ್ಬಿಡ್ತು. ವಿ ವರ್ ರಿಯಲಿ ಸ್ಕೇರ್ಡ್. ಏನು ಗೊತ್ತಾ, ಸಚ್ ಎ ಹ್ಯೂಜ್ ಪಬ್ಲಿಕ್ ಹೆಲ್ತ್ ಇಂಪ್ಯಾಕ್ಟ್ ಇರೋವಂಥ ಪ್ರೋಗ್ರಾಮ್ ಮೇಲೆ ಒಂದೇ ಒಂದು ವಾಟ್ಸ್ಆ್ಯಪ್ ಮೆಸೇಜ್ ಇದೆಯಲ್ಲ, ಇಟ್ ಕ್ಯಾನ್ ರಿಯಲಿ ಡ್ಯಾಮೇಜ್ ದ ಹೋಲ್ ಪ್ರೋಗ್ರಾಮ್. ಆ್ಯಂಡ್ ಏನು ಗತಿ ಆಗಬೇಕು? ಆರ್ ವಿ ಪುಟ್ಟಿಂಗ್ ದ ಲೈಫ್ ಆಫ್ ದೋಸ್ 5 ವರ್ಷದ ಕೆಳಗಿನ ಮಕ್ಕಳು, ಆರ್ ವಿ ಪುಟ್ಟಿಂಗ್ ದ ಲೈಫ್ಸ್ ಆಫ್ ದೋಸ್ ಚಿಲ್ಡ್ರನ್ ಅಟ್ ಸ್ಟೇಕ್? ಡೆಫಿನೆಟ್ಲಿ ನೋ, ವಿ ಆರ್ ರಿಯಲಿ ಕನ್ಸರ್ನ್ ವಿತ್ ದೆಮ್. ಬಟ್ ಈ ಥರ ಮೆಸೇಜ್ ಹರಡಿಸುವಾಗ
ಅದ್ರ ಇಂಪ್ಯಾಕ್ಟ್ ಏನಿದೆ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ನಾವು ಯಾವುದು ಸರ್ಕಾರ ಮಾಡುವಂಥದ್ದು ಹಾಳು ಮಾಡುವಂಥ ಪ್ರೋಗ್ರಾಮ್ ಏನಲ್ಲ, ಅದರಲ್ಲೂ ಪಬ್ಲಿಕ್ ಹೆಲ್ತ್ಗೆ ಮಾಡುವಾಗ we will definitely not be playing with anything. No, but see, I'll tell you this COVID or rather vaccine hesitancy is a global phenomenon. Yes. It's not just Indian phenomenon. If you see, France is supposed to be the most vaccine skeptical country in the world, which has been found by a study. Okay, many of the European countries have stopped vaccines. Okay, in UK also there's been a COVID, vaccine hesitancy, and it has happened right from the rubella, smallpox, and all those. Correct. So people, it takes a long time to Even get that faith. MR to take a long ಪ್ರೋಗ್ರಾಮ್ time. ಮಾಡಿದ್ವಲ್ಲ ಲಾಸ್ಟ್ 2017-18 ಸೇಮ್ ಟೈಮ್ ನೀವು ಇವಾಗ ಸ್ಪೀಕಿಂಗ್ ಆಫ್ ಸ್ಮಾಲ್ ಪಾಕ್ಸ್ ಅಲ್ಲ, ಮೀಸಲ್ಸ್ ರುಬೆಲಾ ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದಾಗ ಕರ್ನಾಟಕ ವಾಸ್ ದ ಫಸ್ಟ್ ಸ್ಟೇಟ್ ಟು ಸ್ಟಾರ್ಟ್ ಕ್ಯಾಂಪೇನ್. ಆ ಟೈಮಲ್ಲೂ ಈ ಥರ ಬೇಕಾದಷ್ಟು ಆಗಿದೆ. ಬಟ್ ಥ್ರೂ ದ ಡಿಪಾರ್ಟ್ಮೆಂಟ್ ನಾವು ಅದನ್ನೆಲ್ಲ ಟ್ಯಾಕಲ್ ಮಾಡೋಕ್ಕೆ ಏನೇನು ವ್ಯವಸ್ಥೆಗಳು, ಒಂದು ಇದರಲ್ಲಿ ಐ ಡೋಂಟ್ ನೋ, ಒಂದು ಕಮ್ಯುನಿಟಿನವರು ಟೋಟಲಿ ದೇ ರೆಫ್ಯೂಸ್, ಬೇಡ ಈ ವ್ಯಾಕ್ಸಿನ್ ಅಂತ. ಬಟ್ ಆ ಮೀಸಲ್ಸ್ ರುಬೆಲ್ಲ ಬಂದರೆ ಮಕ್ಕಳಿಗೆ ಅದ್ರದ್ದು ಕಾಂಪ್ಲಿಕೇಶನ್ಸು, ಅದ್ರ ಡ್ಯಾಮೇಜ್ ಏನಾಗುತ್ತೆ ಅನ್ನೋದು ಮನ್ಸಿಗೆ ಬಂದ್ಬಿಟ್ರೆ ನೋಬಡಿ ವಿಲ್ ರೆಫ್ಯೂಸ್. ಸಿಮಿಲರ್ಲಿ ಇಸ್ ವಿತ್ ಈ ಡ್ಯಾಮೇಜ್ ಬಗ್ಗೆ ಬಹುಶಃ ಡಾಕ್ಟರ್ ಚೇತನ್ ಮಾತಾಡ್ತಾರೆ. ಈಗ ನನ್ನ ಪ್ರಶ್ನೆ ಏನಂತಂದ್ರೆ, ಈಗ ಕೊರೋನಾ ಅಂತಂದ್ರೆ ಅದೇ ಆಗ್ಲೇ ಹೇಳ್ತಾ ಇದ್ದಾಗೆ ಒಂದು ತಲೆನೋವು, ಜ್ವರ, ಶೀತ, ಗಂಟ್ಲು ನೋವು, ನಂತರದಲ್ಲಿ ಒಂದಷ್ಟು ಟೇಸ್ಟು, ಸ್ಮೆಲ್ಲು ಹೋಗೋದು, ಇದಿಷ್ಟೇ ತಾನೇ ಏನ್ ಮಹಾ ಅನ್ನೋ ಮನಸ್ಥಿತಿ ತುಂಬಾ ಜನಕ್ಕೆ ಬಂದು ಹೋಗ್ಬಿಟ್ಟಿದೆ. ಬಟ್ ಒಳಗಡೆ ಏನ್ ಡ್ಯಾಮೇಜ್ ಮಾಡಿದೆ ಅನ್ನೋದು ಬಹುಶಃ ಒಂದು ಸುದೀರ್ಘವಾದ ಸ್ಕ್ರೂಟಿನಿಗೆ ಬಾಡಿ ಒಳಪಡಿಸೋ ತನಕ ಗೊತ್ತಾಗಲ್ಲ. ಅದನ್ನ ಮೋಸ್ಟ್ ಆಫ್ ದ ಜನ ಮಾಡ್ತಾ ಇಲ್ಲ ಕೂಡ. ಸೊ ಇದು ಎಷ್ಟರ ಮಟ್ಟಿಗೆ ಹೋಗ್ಬೇಕು, ಈ ಮಿಸ್ಕನ್ಸೆಪ್ಷನ್ ಅಥವಾ ಇದನ್ನ ಏನಂತ ಕರಿತೀರಿ ಡಾಕ್ಟರ್, ಇದು ಹೋಗ್ಬೇಕು? ಇದು ನಿಜ, ನೀವು ಹೇಳಿದ ನಿಜಾನೇ, ಇದೇನು ತಪ್ಪಲ್ಲ ಜನರು ಹಂಗೆ ಅನ್ಕೊಂಡಿರೋದು. 95% ಅಷ್ಟೇ ಇರೋದು. ಸೊ ಈಗ ನಾನು 4,000 ಕೇಸ್ ನೋಡಿದ್ದೀನಿ, ನಾನು ಸ್ವ್ಯಾಬ್ ಟೆಸ್ಟ್ ಮಾಡಿಸಿಲ್ಲ. ಫಾರ್ ಯುವರ್ ಇನ್ಫಾರ್ಮೇಷನ್, ನಂಗೆ ಸಿಮ್ಟಮ್ಸ್ ಬಂದಿಲ್ಲ, ನಾನು ಮಾಡಿಸಿಲ್ಲ. ನಾನು ಮಾಸ್ಕ್ ಹಾಕ್ಕೋತೀನಿ, ನಾನು ಟ್ರೀಟ್ ಮಾಡ್ತೀನಿ, ಮನೇಲಿ ಬಂದು ನಾನು ಇದು ಮಾಡ್ಕೊಂಡಿರ್ತೀನಿ. ಸೊ ನಾನು ಆತಂಕ ಪಡ್ತಾ ಹೋದರೆ ನಾನು ಪ್ರತಿ ವಾರ ಟೆಸ್ಟ್ ಮಾಡಿಸ್ತಾ ಇರಬೇಕು, ಬಿಕಾಸ್ ಐ ಆಮ್ ದ ಪ್ರೈಮರಿ ಕಾಂಟ್ಯಾಕ್ಟ್ ಫಾರ್ ಆಲ್ ದ ಪೇಷಂಟ್ಸ್ ಡೈಲಿ. ಸೊ ಇದು ಸತ್ಯ, ನನಗೂ ಬಂದು ಹೋಗಿರ್ಬೋದು ಎಸಿಮ್ಟಮೆಟಿಕ್ ಆಗಿ. ಸೊ ಇದೇ ಸತ್ಯ. ಇಲ್ಲಿ ಉಲ್ಬಣ ಆಗೋದು ಯಾರಿಗೆ, ಉಲ್ಬಣ ಆಗದೆ ಇರೋರು ಯಾರಿಗೆ ಅಷ್ಟೇ ಬೇಕಾಗಿರೋದು. ಅದು ಹೇಗೆ ಗೊತ್ತಾಗುತ್ತೆ? ಪಲ್ಸ್ ಆಕ್ಸಿಮೀಟರ್ ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ ಸಿಮ್ಟಮ್ಸ್ ಬಂದಾಗ. ಈ ಪಲ್ಸ್ ಆಕ್ಸಿಮೀಟರ್ ಅಂತ ಏನು ಅಂತ ನಮ್ಗೆ ಜನರಿಗೆ ಗೊತ್ತಿಲ್ಲ ಇವತ್ತವರೆಗೂ. ಅದನ್ನ ಪಾಲಿಸೀಸಲ್ಲಿ ಏನಾದರೂ ಎಂಪ್ಯಾನಲ್ ಮಾಡಿದ್ದೀರಾ, ಎನ್ಫೋರ್ಸ್ ಮಾಡಿದ್ದೀವಾ, ಅಥವಾ ಯಾರಾದರೂ ಚಾನೆಲ್ಸ್ ಆಗಲಿ ಅಥವಾ ನ್ಯೂಸ್ ಪೇಪರ್ಸ್ ಆಗಲಿ ಇದನ್ನ ಅಷ್ಟಾಗಿ ಎನ್ಫೋರ್ಸ್ ಮಾಡಿದ್ದಾರೆ? ಮಾಡಿಲ್ಲ. ತಮಿಳ್ನಾಡಲ್ಲಿ ತುಂಬ ಕಡೆ ಪಲ್ಸ್ ಆಕ್ಸಿಮೀಟರ್ ವಿತರಣೆ ಮಾಡಿದ್ದಾರೆ ಪಬ್ಲಿಕ್ಗೆ. ಅಲ್ಲಿ ಇದನ್ನ ಎಜುಕೇಶನ್ ಮೂಡಿಸ್ತಾ ಇದ್ದಾರೆ, ನೀವೇ ಮಾನಿಟರ್ ಮಾಡಿ, ನೀವೇ ಕ್ಯಾಟಗರೈಸ್ ಮಾಡ್ಕೊಳ್ಳಿ, ಹಿಂಗೆ ಮಾಡ್ಕೊಳ್ಳಿ. ಈ ಫ್ಲೋ ಚಾರ್ಟ್ ಅವ್ರು ಆಗಲೇ ಅಪ್ಲೈ ಮಾಡಿಬಿಟ್ಟಿದ್ದಾರೆ. ಸೊ ನಾವಿಲ್ಲಿ ಇನ್ನೂ ಅದನ್ನ ಡಿಸ್ಕಸ್ ಮಾಡ್ತಾನೆ ಇದ್ದೀವಿ. ಸೊ ಇದು ಏನಕ್ಕೆ ಆಗ್ತಿದೆ ಅಂದರೆ, ದಟ್ಸ್ ವಾಟ್ ರಿಯಲ್ ಸೈನ್ಸ್ ಇಸ್ ಡಿಫ್ರೆನ್ಸ್ ಆ್ಯಂಡ್ ದಿಸ್ ಫಿಯರ್ ಪ್ಯಾನಿಕ್ ಕಮರ್ಷಿಯಲ್ ಸೈನ್ಸ್ ಇಸ್ ಡಿಫ್ರೆನ್ಸ್. ಸೊ ನಾವು ಇಲ್ಲಿ ರಿಯಲ್ ಸೈನ್ಸಿಗೆ ಬರೋಣ. ರಿಯಲ್ ಸೈನ್ಸ್ ಇಸ್ ಸಿಂಡ್ರೋಮಿಕ್ ಅಪ್ರೋಚ್. ನನ್ನ ಸಿಮ್ಟಮ್ ಬೇಸ್ಡ್ ನಾನು ಟ್ರೀಟ್ಮೆಂಟ್ ತೊಗೋಬೇಕು. ನನ್ನ ರಿಪೋರ್ಟ್ ನಂಬ್ಕೊಂಡು ನಾನು ಟ್ರೀಟ್ಮೆಂಟ್ ತೊಗೊಳಕ್ಕೆ ಹೋದರೆ ಹಿಂಗೆ ಆಗೋದು. ಸೊ ವಿ ಹ್ಯಾವ್ ಟು ಕ್ಯಾಟಗರೈಸ್. ಅದಕ್ಕೆ ನಾನು ಫ್ಲೋ ಚಾರ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ತಿರೋದು. ಇಫ್ ಯು ಗೋ ಆನ್ ಡಿಸ್ಕಸಿಂಗ್, ದಟ್ ಈಸ್ ದ ಓನ್ಲಿ ಟ್ರೂತ್ ಆ್ಯಂಡ್ ದಟ್ ಈಸ್ ದ ಓನ್ಲಿ ಸಿಂಪಲ್ ಥಿಂಗ್ ವಿಚ್ ಹ್ಯಾಸ್ ಟು ಬಿ ಫಾಲೋಡ್. ಅಷ್ಟು ಮಾಡಂಗಿದ್ರೆ ಫಸ್ಟ್ ರ್ಯಾಲೀಸ್ ಮಾಡಬಾರ್ದು, ನಾವು ಜನ ಗುಂಪೇರಬಾರ್ದು, ನಿಜ ನಿಜ ಅಲ್ವಾ? ಸೊ ಟೆಸ್ಟ್ ಟ್ರ್ಯಾಕ್ ಟ್ರೇಸ್ ಮಾಡಿ. ಇಲ್ಲಿನ ಪಾಲಿಸಿಗಳ ಬಗ್ಗೆ ಜನರಿಗೆ ಆಕ್ರೋಶ ಇರೋದು ಅದೇನೆ. ಈಗ ಸಿನಿಮಾ ಥಿಯೇಟರ್ ಕ್ಲೋಸ್ ಮಾಡಿ, ಬಸ್ಸಲ್ಲಿ 50% ಮಾಡಿ, ಜಿಮ್ಮು ಹಾಗೆ ಸ್ವಿಮ್ಮಿಂಗ್ ಪೂಲ್ ಕ್ಲೋಸ್ ಮಾಡಿ ಅನ್ನೋ ಪೊಲಿಟಿಷಿಯನ್ಸ್ ಅಥವಾ ನಮ್ಮ ಜನಪ್ರತಿನಿಧಿಗಳನ್ನೇ ರ್ಯಾಲಿ ಮಾಡ್ತಾರೆ. ಅವ್ರು ಫಾಲೋ ಮಾಡಲ್ಲ, ನಾವ್ ಯಾಕೆ ಮಾಡಬೇಕು ಅನ್ನೋ ಲೆವೆಲ್ಗೆ ಬಂದ್ಬಿಟ್ಟಿದ್ದಾರೆ ಜನ. ಎರಡನೇ ಅಲೆ ಬಗ್ಗೆ ನಾವು ಆಗ್ಲೇ ತಜ್ಞರು, ವೈದ್ಯರುಗಳೆಲ್ಲ ಅಷ್ಟು ಹೇಳಿದ್ರು. ಆಗಿದ್ರು ಒಂದು ಧೈರ್ಯ ಮಾಡಿ ಸಿನಿಮಾ ರಿಲೀಸ್ ಮಾಡಿದ್ರು. ಅವ್ರು ಯಾಕೆ ನಮ್ಮ ವರ್ಡ್ಸ್ನ ಸೀರಿಯಸ್ ಆಗಿ ತಗೊಳ್ಳಿಲ್ಲ? ಸಿನಿಮಾ ರಿಲೀಸ್ ಮಾಡಿದ್ರು, ಇವಾಗ ಕೋವಿಡ್ ಪೀಕಿಗೆ ಹೋಯ್ತು, ಅದೇ ಟೈಮ್ ಕರೆಕ್ಟಾಗಿ ಅವ್ರು ನಮ್ಮ ಮಾತನ್ನ ಸೀರಿಯಸ್ ಆಗಿ ತಗೊಂಡಿದ್ರೆ ಅದೇ ಕೂಡ ಪ್ಲಾನ್ ಪ್ರಾಪರ್ಲಿ ದ ರಿಲೀಸ್ ಆಫ್ ಮೂವಿ. ಬರೀ But by the elections, in elections, if you see the rallies, ಓಕೆ, ಮಾಸ್ಕ್ ಇಲ್ಲ, ಸೋಷಿಯಲ್ ಡಿಸ್ಟೆನ್ಸ್ ಇಲ್ಲ, ಏನಿಲ್ಲ. ಸೊ ಅದು ನೋಡಿದ್ರೆ ಜನ ಇವಾಗ ನೋಡ್ತಾರೆ. ತಮಿಳುನಾಡು, ಬೆಂಗಾಲ್, ಪುದುಚೇರಿ ಅಂಡ್ ಎವ್ರಿವೇರ್. ಓಕೆ, ವೆನ್ ಜನ ನೋಡ್ತಾರೆ, ಮತ್ತೆ ಏನ್ ನಂಬಿಕೆ ಮಾಡ್ತಾರೆ ಅವರು? ಲೆಟ್ ಮಿ ಪ್ರಾಕ್ಟೀಸ್ ಫಸ್ಟ್. ನನ್ನಂಗೆ ನನ್ನ ಜೊತೆ ಇರೋ 10 ಜನ ಲೆಟ್ ಮಿ ಪ್ರಾಕ್ಟೀಸ್ ಫಸ್ಟ್. ಅಟ್ಲೀಸ್ಟ್ ನನ್ನನ್ನು ನೋಡಿ ಬೇರೆಯವರು ಮಾಡ್ಬೋದೇನೋ. ಸೋಷಿಯಲ್ ಬಿಹೇವಿಯರ್ ಚೇಂಜ್, ಕಮ್ಯುನಿಕೇಷನ್ ಓವರ್ನೈಟ್ ಬರೋದಿಲ್ಲ. ಹೌದು, ಬಿಹೇವಿಯರ್ ನಮಗೆ ಇನ್ಕಲ್ಕೇಟೆಡ್, ಅದು ಅಷ್ಟು ಸುಲಭವಾಗಿ ಚೇಂಜ್ ಆಗಲ್ಲ. ಸೊ ಇಂಡಿವಿಜುವಲಿ ಪ್ರತಿಯೊಬ್ಬರು ಅವ್ರವರೇ ನಾನು ಸೇಫ್ ಮಾಡ್ಕೋತೀನಿ ಇದನ್ನ ಫಸ್ಟ್ ಅವ್ರು ಅರ್ಥ ಮಾಡ್ಕೋಬೇಕು. ನಾವಲ್ಲಿ ನೋಡ್ತೀವಿ ಕರೆಕ್ಟು. ಪಾಲಿಸೀಸ್ ಹೇಗಿರಬೇಕು ಅಂದರೆ, ನಮ್ಮ ದೇಶದ ಡೈನಮಿಕ್ಸ್, ಎಕಾನಮಿ, ನಮ್ಮ ಜನರ ಒಂದು
ಒಂದು ಜಾಬ್ ಇದನ್ನೆಲ್ಲ ಕನ್ಸಿಡರ್ ಮಾಡಿ ಮಾಡ್ಬೇಕು ಅದನ್ನ ಮಾಡಿನೇ ನಾವು that ಫಾರಿನ್ is the ಮಾಡೆಲ್ difference ಕಾಪಿ ಮಾಡ್ತಾ between- ಹೋದ್ರೆ ಇದು ಕೊನೆ ಇಲ್ಲ. ಸಿ 70 ಒಂದು ನಿಮಿಷ ಹೇಳ್ಬಿಡ್ತೀನಿ ಮ್ಯಾಮ್, 76% ಆಫ್ ದ ಇಂಡಿಯನ್ಸ್ ಆರ್ ಡೈಲಿ ವೇಜ್ ವರ್ಕರ್ಸ್. ಇವತ್ತು ಅವರು ಕೆಲಸ ಮಾಡಿದ್ರೆ ಊಟ ಅವ್ರಿಗೆ. ಸೊ ನಾವು ಅವ್ರಿಗೆ ಇವತ್ತು ನೀನು ಎಸಿಂಪ್ಟಮೆಟಿಕ್ ನೀನು ಬಂದಿದ್ಯಾ ಐಸೋಲೇಟ್ ಆಗಿ 14 ದಿವಸ ಅಂದ್ರೆ ಅವನಿಗೆ ಏನಾದರೂ ನಾವು ಬೇರೆ ವ್ಯವಸ್ಥೆ, ನಾವು ಏನಾದರೂ ಯುರೋಪ್ US ರಾಷ್ಟ್ರದ ಥರ ಇದೀವ, ಆ ಥರ ಒಂದು ಎಕಾನಮಿ ಇದೀವ, ಲಾಕ್ಡೌನು ನೈಟ್ ಕರ್ಫ್ಯೂ ಇದನ್ನೆಲ್ಲ ನಾವು ಹೊಂದ್ಕೊಳಕ್ಕಾಗುತ್ತಾ, ಅದನ್ನ ಬಗ್ಗೆ ಯೋಚನೆ ಮಾಡಿದ್ದೀವಿ. ಅಲ್ಲಲ್ಲ, ಅದಕ್ಕೇನೆ ಲಾಸ್ಟ್ ಇಯರ್ ಕೋವಿಡ್ ಸಿಚುಯೇಷನ್ಗೂ ಈ ವರ್ಷ ಕೋವಿಡ್ ಸಿಚುಯೇಷನ್ಗೂ ವ್ಯತ್ಯಾಸ ಇರೋದು ಅದೇನೆ. ನಾವು ವಿ ಹ್ಯಾವ್ ಲರ್ನ್ ಟು ಲಿವ್ ವಿತ್ ಕೋವಿಡ್. ಲಾಸ್ಟ್ ಇಯರ್ ಲಾಕ್ಡೌನು ಅದು ಇದು ಆಯಿತಾ, ಆ ಇಡೀ ವರ್ಷದ ಲೆಸನ್ಸ್ನ ನಾವು ಕಲಿತು ಎಲ್ಲ ಪ್ಯಾರಲಾಗಿ ಹೋಗಲೇಬೇಕು. ಕೋವಿಡ್ ಒಂದೇ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಹೋದರೆ ಡಾಕ್ಟರ್ ಹೇಳಂಗೆ ಎಲ್ಲರೂ ಐಸೋಲೇಷನಲ್ಲಿ ಕೂತ್ಕೊಳ್ಳೋದು, ಎಲ್ಲರೂ CCCನಲ್ಲಿ ಹೋಗಿ ಕೂತ್ಕೊಂಡ್ರೆ ಲೈಫ್ ಲೀಡ್ ಮಾಡೋಕ್ಕಾಗಲ್ಲ. ಎಕಾನಮಿ ಎಷ್ಟು ಡೌನ್ ಆಯ್ತಲ್ವಾ. ನೆಕ್ಸ್ಟ್ ಮಾನ್ಸೂನ್ ಇನ್ನೊಂದು ಸ್ಟ್ರೈನ್ ಬರುತ್ತೆ. ಸೊ ವಾಟ್ ವಿ ಆರ್ ಟ್ರೈಂಗ್ ಟು ಟೆಲ್, ಸರ್ಕಾರ ಪಾಲಿಸಿಗಳಲ್ಲಿ ಅಬ್ಸಲ್ಯೂಟ್ಲಿ ದೇರ್ ಇಸ್ ನೋ ಪ್ರಾಬ್ಲಮ್. ಏನು ಮಾಡ್ತಾ ಇದೆ ಪಕ್ಕಾ ಎಲ್ಲ ಕರೆಕ್ಟ್ ಇದೆ. ಮಾಸ್ಕ್ ಅಪ್ ಕರ್ನಾಟಕ ಅಂತ ಮಾಡಿದ್ದಾರೆ ಈಗ, ನೀವು ನೋಡಿರ್ಬೇಕು ಅನ್ಸುತ್ತೆ. ಮಾಸ್ಕ್ ವೇರ್ ಮಾಡ್ರಿ, ದಟ್ ಇಸ್ ವಾಟ್ ವಿ ಆರ್ ಟ್ರೈಂಗ್ ಟು ಟೆಲ್. ಬೇರೆ ಏನು ಬೇಡ. ನಾವು ಫಾರಿನ್ ಸಿಸ್ಟಮ್ನ ನಾವು ಎಮ್ಯುಲೇಟ್ ಮಾಡೋದು ಬೇಡ, ನಮ್ಗೆ ಅದು ಅದನ್ನ ಅಫೋರ್ಡ್ ಮಾಡೋಕ್ಕೂ ನಮ್ಮ ಕೈಲಿ ಆಗಲ್ಲ ನಮ್ಮ ದೇಶದಲ್ಲಿ. ಬಟ್ ವಾಟ್ ವಿ ಆರ್ ಟ್ರೈಂಗ್ ಟು ಟೆಲ್, ಸ್ಟಾಪ್ ಮಾಸ್ ಟೆಸ್ಟಿಂಗ್ ಫಸ್ಟ್ if we want no to no stop. I don't agree with you because no, we need a syndromic approach. Syndromic approach is important. ಬಟ್ ಅದು ಕೂಡ ಇವಾಗ ಗ್ರಾಸ್ ರೂಟ್ ಲೆವೆಲ್ ಇಂದ ಚೇಂಜ್ ಮಾಡಬೇಕಾಗುತ್ತೆ ಡಾಕ್ಟರ್ ಹೇಳೋದು ನೋಡಕ್ ಹೋದ್ರೆ. ಅಲ್ಲ, ಸಿಂಡ್ರೋಮಿಕ್ ಅಪ್ರೋಚ್ ಕರೆಕ್ಟು. ಯಾವಾಗ ವೆನ್ ಎ ಪರ್ಸನ್ ಹ್ಯಾಸ್ ಗಾಟ್ ಸಿಂಪ್ಟಮ್ಸ್, ಕರೆಕ್ಟು ನಿಮ್ಮ ಪಲ್ಸ್ ಆಕ್ಸಿಮೀಟರು ಎಷ್ಟು ಜನ ಅದನ್ನ ಫಾಲೋ ಮಾಡ್ತಾರೆ ಇವತ್ತು ಮಾಡ್ತಿಲ್ಲ. ವಾಟ್ ಇಸ್ ದ ಕಾಸ್ಟ್ ಆಫ್ ದಟ್ ಪಲ್ಸ್ ಆಕ್ಸಿಮೀಟರ್? yes ma'am, $1200 no easy I will come for that. ಒಂದು ಮನೆಗೆ ಒಂದು ಪಲ್ಸ್ ಆಕ್ಸಿಮೀಟರ್ ಒಂದು $800 $1000 ಪಲ್ಸ್ ಆಕ್ಸಿಮೀಟರ್ ಕೊಡ್ತೀರಾ, ಇಡೀ ಮನೆಗೆ 2000 ಸ್ವಾಪ್ ಟೆಸ್ಟ್ ಮಾಡ್ತೀರಾ, which is better? No, we are not doing no, it was done before. No, full that is apartment last year, ಮಾಡ್ತಾ sir. ಇದ್ವಿ. ನೆಸಿಟಿ ಏನಿತ್ತು ಮ್ಯಾಮ್ ಹೇಳಿ. ಈಗ ನೀವು ಒಂದು ನಿಮಿಷ ನಾನು ಅದಕ್ಕೆ ಬರ್ತೀನಿ ಸೇಮ್ ಪಾಯಿಂಟ್ಗೆ. ಸ್ವಾಪ್ ಟೆಸ್ಟ್ ಸ್ಟಾರ್ಟಿಂಗ್ ಕಾಸ್ಟ್ ಎಲ್ಲ ಎಷ್ಟಿತ್ತು? 2500 3000 ಇತ್ತು. ನಾವು ಇಡೀ ಅಪಾರ್ಟ್ಮೆಂಟ್ ಮಾಡಿದ್ರೆ ಎಷ್ಟಾಯ್ತು ಕಾಸ್ಟ್? ಗವರ್ಮೆಂಟ್ ಈಸ್ ಡೂಯಿಂಗ್ ಎಟ್ ಎ ಬಲ್ಕ್ ರೇಟ್. ಗವರ್ಮೆಂಟ್ ಯೋಚನೆ ಮಾಡಿರೋದು ಆಯ್ತಲ್ಲ. ಗಿವಿಂಗ್ ಎ ಪಲ್ಸ್ ಆಕ್ಸಿಮೀಟರ್ ಟು ಒನ್ ಫ್ಯಾಮಿಲಿ ಕಾಸ್ಟ್ ಮೋರ್ ದ್ಯಾನ್ ದ ಸ್ವಾಪ್ ಟೆಸ್ಟಿಂಗ್. How it is ma'am? Swab test one pulse oximeter is not required for everybody. Simple mathematics ತಗೊಳ್ಳಿ, ಎಷ್ಟಾಗುತ್ತೆ? ಪಬ್ಲಿಕ್ ಹೆಲ್ತ್ ಅಲ್ಲಿ ನೋಡುವಾಗ ವಿ ಲುಕ್ ಅಟ್ ಮೋರ್ ಆಫ್ ಪ್ರಿವೆನ್ಷನ್, ಮೋರ್ ಆಫ್ ಮಾಸ್ ಪ್ರೋಗ್ರಾಮ್ಸ್ ಓರಿಯೆಂಟೆಡ್. ಕೋವಿಡ್ ಇಸ್ ಒಂದು ಪಲ್ಸ್ ಆಕ್ಸಿಮೀಟರ್ ಒಂದು ಫ್ಯಾಮಿಲಿ ಕೊಡ್ತಾ ಹೋದ್ರೆ how many families do you ಅದನ್ನ ಎಷ್ಟು ಜನ ಮಾನಿಟರ್ ಮಾಡ್ತಾರೆ ಅನ್ನೋ how many ration card holders ಎಲ್ಲರಿಗೂ ಕೊಡಿ ಅಂತಲ್ಲ, ಯಾರು ಮಿಡಲ್ ಕ್ಲಾಸ್ ಪೂರ್ ಕ್ಲಾಸ್ ಇದಾರೆ ಅಂತ ಹೇಳಿ. middle class can afford themselves. no okay that also okay, ಪೂರ್ ಕ್ಲಾಸ್ ಕೊಡಿ, BPL ಕ್ಲಾಸ್ ಕೊಡಿ. ಮತ್ತೊಂದು ಅಂಶ ಅಂತಂದ್ರೆ ಈಗ ಎಕ್ಸ್ಪೋರ್ಟ್ ಮಾಡ್ತಿರೋದ್ರ ಬಗ್ಗೆ ಮಾತಾಡ್ತಾರೆ ವ್ಯಾಕ್ಸಿನ್. ಇವಾಗ ಭಾರತದಲ್ಲಿ ಇವಾಗ ಸುಧಾಕರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದನ್ನು ನಾವು ಈಗಷ್ಟೇ ಗಮನಿಸ್ತಾ ಇದ್ವಿ. ಏನಂತಂದ್ರೆ ಇನ್ನೂ ಕೊರತೆ ಇದೆ ನಮ್ಮಲ್ಲಿ, ನಾವು ಕೇಂದ್ರ ಸರ್ಕಾರಕ್ಕೆ ನಾವು ಡಿಮ್ಯಾಂಡ್ ಮಾಡಿದ್ದೀವಿ ಕೊಡಿ ಅಂತ ಹೇಳಿ. ಒಂದು ಕಡೆಯಲ್ಲಿ ನಮ್ಮಲ್ಲೇ ಇನ್ನೂ ಕೂಡ ಕಂಪ್ಲೀಟ್ ಆಗಿ ವ್ಯಾಕ್ಸಿನೇಷನ್ ಎಲ್ಲರಿಗೂ ಕೊಡೋಕ್ಕಾಗತ್ತಾ ಅನ್ನೋ ಡೌಟ್ ಇರುವಾಗ ಎಕ್ಸ್ಪೋರ್ಟ್ ಮಾಡ್ತಿರೋದು ಜಾಸ್ತಿ ಆಗ್ಬಿಟ್ಟಿದ್ಯಾ ಭಾರತದಿಂದ ಬೇರೆ ದೇಶಗಳಿಗೆ ಅನ್ನೋ ಪ್ರಶ್ನೆ ಸಾಮಾನ್ಯ ಜನರಲ್ಲಿ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಕರೆಕ್ಟು. ಬಟ್ ಇತ್ತೀಚೆಗೆ ನೀವು ಒಂದು 1 week ಬ್ಯಾಕ್ ಏನೋ ನೀವು ನೋಡಿರ್ಬೇಕು ಅನ್ಸುತ್ತೆ, ಎಕ್ಸ್ಪೋರ್ಟನ್ನು ಕಡಿಮೆ ಮಾಡಿದ್ರು, ರಿಯಲೈಸಿಂಗ್ ದಟ್ ನಮ್ಮ ಕಂಟ್ರಿನಲ್ಲೇ ಫಸ್ಟ್ ವಿ ಹ್ಯಾವ್ ಟು ಮೀಟ್ ದ ನೀಡ್ಸ್ ಆಫ್ ಅವರ್ ಕಂಟ್ರಿ. ನಮ್ಮ ಈ ಲಾರ್ಜ್ ಪಾಪ್ಯುಲೇಷನ್ಗೂ ಫಸ್ಟ್ ವ್ಯಾಕ್ಸಿನ್ ರೀಚ್ ಆಗಬೇಕು. ಸೊ ಆ ಎಕ್ಸ್ಪೋರ್ಟ್, ಲೆಟ್ ಅಸ್ ನಾಟ್ ಟಾಕ್ ಅಬೌಟ್ ದ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಎಲ್ಲನೂ, ಬಟ್ ಆ ಸ್ಟ್ಯಾಂಡನ್ನು ತೊಗೊಂಡು ನಮಗೆ ಈಗ ವ್ಯಾಕ್ಸಿನ್ಸ್ ಅವೈಲಬಿಲಿಟಿ ಭಾರತ ಸರ್ಕಾರ ಪ್ರತಿಯೊಂದು ಮೀಟಿಂಗಲ್ಲೂ ದೇ ಹ್ಯಾವ್ ಕ್ಲಾರಿಫೈಡ್, ದೇ ಹ್ಯಾವ್ ಕನ್ಫರ್ಮ್ಡ್ ವ್ಯಾಕ್ಸಿನ್ ಅವೈಲಬಿಲಿಟಿ ವಿಲ್ ನಾಟ್ ಬಿ ಎ ಪ್ರಾಬ್ಲಮ್ ಅಂತ. ಸೊ ಈಗ ನೀವು ನೋಡಿದ್ರಿ 8 ಲಕ್ಷ ಡೋಸ್ ಇದೆ ಅಂತ, ಇನ್ನೊಂದು 2 ಡೇಸಲ್ಲಿ ಕೊಡ್ತಾರೆ. ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರತಿ ಹೆಜ್ಜೆನಲ್ಲಿ ಪ್ರತಿಯೊಂದನ್ನು ಮಾನಿಟರ್ ಮಾಡ್ತಾ ಇದ್ದಾರೆ. ನಾವು ಅವ್ರಿಗೆ ಫೀಡ್ಬ್ಯಾಕ್ ಕೊಡಬೇಕಾಗಿಲ್ಲ, ನಮ್ಮಲ್ಲಿ ವ್ಯಾಕ್ಸಿನ್ ಖಾಲಿ ಆಗ್ತಾ ಇದೆ ನೀವು ಅಲ್ಲಿಂದ ಕಳಿಸಿ ಅಂತ. ನೋ, ಸಿಸ್ಟಮ್ ಹೇಗಿದೆ ಅಂತಂದರೆ ಲಾಸ್ಟ್ ಕೋಲ್ಡ್ ಚೈನ್ ಪಾಯಿಂಟ್ ಇದೆ ಅಲ್ಲ ನಮ್ಮ ಪ್ರೈಮರಿ ಹೆಲ್ತ್ ಸೆಂಟರ್, ಅಲ್ಲಿ ಎಷ್ಟು ವ್ಯಾಕ್ಸಿನ್ ಇದೆ ಅದನ್ನು ದೇ ಕ್ಯಾನ್ ಸಿ ದೇರ್, ದೇ ಕ್ಯಾನ್ ವ್ಯೂ ದೇರ್. ಸೊ ನಮ್ಮ ಕರ್ನಾಟಕದಲ್ಲಿ ಎಷ್ಟು ವ್ಯಾಕ್ಸಿನ್ ಸ್ಟಾಕ್ ಇದೆ, ನೆಕ್ಸ್ಟ್ ಟ್ರಾಂಚ್ ನಾವು ಯಾವಾಗ ಕೊಡಬೇಕು ಅದೆಲ್ಲನೂ ಮಾನಿಟರ್ ಆಗ್ತಾ ಇರುತ್ತೆ. there will absolutely no problem for vaccines. That will be taken care. Yes, ಮಾತಾಡೋಣ. ನೀವು ಕೂಡ ಅಂದ್ರೆ ಕಾರ್ಯಕ್ರಮ ವೀಕ್ಷಿಸ್ತಾ ಇರುವ ವೀಕ್ಷಕರು ಕೂಡ ನಿಮಗೆ ಈ ವ್ಯಾಕ್ಸಿನೇಷನ್ ಬಗ್ಗೆ ಅಥವಾ ಕೋವಿಡ್ 2ನೇ ಅಲೆ ಬಗ್ಗೆ ಏನಾದರೂ ಅನುಮಾನಗಳಿದ್ರೆ ಡಾಕ್ಟರ್ಗಳಿದ್ದಾರೆ, ಕರೆ ಮಾಡಬಹುದು. ನಂಬರನ್ನು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಶಿವಮ್ ಅಂತ ಹೇಳಿ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ, ವಿದ್ಯಾರ್ಥಿಯವರು. ಮಾತನಾಡ್ತಾ ಹೋಗೋಣ. ನಮಸ್ಕಾರ ಶಿವಮ್ ಅವರೇ. ನಮಸ್ಕಾರ ಮೇಡಮ್. ಹೇಳಿ ಶಿವಮ್ ಅವರೇ. ನೀವು ಕರೋನಾ ಅಂತಿದ್ದೀರಾ ಮೇಡಮ್. ನೀವು ಎಲ್ಲ ಬಿಟ್ಟು ಸ್ವಲ್ಪ ಹುಡುಗರ ಕಡೆನೂ ಗಮನ ಕೊಡಿ. ಕಾಲೇಜ್ ಸ್ಟೂಡೆಂಟ್ಸ್ ಇದ್ದಾರೆ ಅದರಲ್ಲಿ. ಕಾಲೇಜ್ ಸ್ಟೂಡೆಂಟ್ಸ್ ಮನೆಯಿಂದ ಅಪ್ ಅಂಡ್ ಡೌನ್ ಮಾಡ್ತಾರೆ.
ಮನೇಲಿ ವಯಸ್ಸಾದವ್ರು ಇರ್ತಾರೆ, ಅವ್ರು ಕಾಲೇಜ್ ಬಂದು ಎಷ್ಟೋ ಜನ ಸಂಪರ್ಕ ಮಾಡ್ತಾರೆ. ಮನೆಗೆ ಹೋದ್ಮೇಲೆ ಅವರು ವಯಸ್ಸಾದವ್ರ ಜೊತೆ ಬೆರೀತಾರೆ, ಮತ್ತೆ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾರೆ. ಅವರು ಕಾಲೇಜಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಇರಲ್ಲ. ಅಲ್ಲ ಶಿವಮ್ ಅವರೇ, ಅಂದ್ರೆ ನಿಮ್ ಉದ್ದೇಶ ಏನು, ಕಾಲೇಜ್ಗಳನ್ನು ಓಪನ್ ಮಾಡೋದೇ ಬೇಡ ಅಂತನಾ? ಮಾಡಿ ಆನ್ಲೈನ್ ಕ್ಲಾಸಸ್ ಮಾಡ್ತಿದ್ದಾರೆ. ಕಾಲೇಜ್ ಓಪನ್ ಮಾಡಿ ಯಾರು ಕ್ಲಾಸ್ ಹೋಗೋತಿಲ್ಲ ಕಾಲೇಜಲ್ಲಿ. ಆನ್ಲೈನ್ ಕ್ಲಾಸಸ್ ಡಿಪೆಂಡ್ ಆಗಿದ್ದಾರೆ. ಡಾಕ್ಟರ್ ಚೇತನ್ ಇದ್ದಾರೆ, ಶಿವಮ್ ಅವರೇ ನಿಮ್ ಜೊತೆಲಿ ಮಾತಾಡ್ತಾರೆ. ಶಿವಮ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನೋಡಿ, ಇದು ಬರೀ ಕಾಲೇಜ್ ಬಂದ್ ಮಾಡೋದ್ರಿಂದ, ಏರ್ಪೋರ್ಟ್ ಬಂದ್ ಮಾಡೋದ್ರಿಂದ ಇದು ನಿವಾರಣೆ ಆಗಂಗಿದ್ರೆ ಅದು ಜುಲೈ ಆಗಸ್ಟ್ಗೆ ಕೊರೋನಾ ಮುಕ್ತ ಭಾರತ ಆಗ್ಬಿಡ್ಬೇಕಿತ್ತು ನಮ್ಮದು. ಸೊ ಇದು ಹಾಗಲ್ಲ, ಇದು ಎಲ್ಲ ಕಡೆ ಹರಡಿದೆ. ಸೊ ಇದು ಯಾರಿಂದ ಯಾವಾಗ ಬರುತ್ತೆ ಅನ್ನೋದು ಹೇಳಲಿಕ್ಕಾಗಲ್ಲ. ನೀವು ಓಕೆ, ಇವಾಗ ನೀವು ಆನ್ಲೈನ್ ಕ್ಲಾಸ್ ಅಂತೀರಾ, ನಾಳೆ ನೀವು ತರಕಾರಿ ತರೋಕೆ ಮಾರ್ಕೆಟ್ ಹೋದಾಗ ಅಲ್ಲಿ ಬರಲ್ಲ ಅಂದ್ಕೊಂಡಿದ್ದೀರಾ? ಕೊರೋನಾ ಜೊತೆ ಬದುಕದ್ ಕಲಿಬೇಕು ನಾವು. ಸೈನ್ಸ್ ಅಪ್ಲೈ ಮಾಡ್ಕೊಂಡು ಇದು ಮಾಡ್ಕೋಬೇಕು, ಹೆದರ್ಕೊಂಡು ಇದು ಮಾಡೋದಲ್ಲ. ಹಂಗಿದ್ರೆ ನಾವು ಡಾಕ್ಟರ್ಸ್ ನರ್ಸಸ್ ನಾವು ಮತ್ತೆ ಆಸ್ಪತ್ರೆಗೆ ಹೋಗ್ಬಾರ್ದು. ಹೊಸ ಹೊಸ ಸ್ಟ್ರೈನ್ಸ್ ಬರ್ತಾನೆ ಇದೆ. ನರ್ಸ್ಗಳ ಮನೇಲೂ ವಯಸ್ಸಾದವರು ಎಷ್ಟೊಂದು ಜನ ಈಗ ವ್ಯಾಕ್ಸಿನ್ ತಗೊಂಡ್ಮೇಲೆ ಹೊರಗೆ ಬರ್ತಿದ್ದಾರೆ. ನಾವು ವ್ಯಾಕ್ಸಿನ್ ಬರೋಕ್ ಮುಂಚೆ 4-5 ಸಾವಿರ ಕೇಸಸ್ ಎಲ್ಲ ನೋಡಿದ್ದೀವಿ. ನಮ್ಮ ಕತೆ ಹೆಂಗೆ ಇರಬೇಕು ಶಿವಮ್ ಅವರೇ? ಸೊ ಯು ಹ್ಯಾವ್ ಟು ಬಿ ಪ್ರಾಕ್ಟಿಕಲ್. ಪರಿಹಾರ ಅಲ್ಲವೇ ಅಲ್ಲ ಅನ್ನೋದು ಗೊತ್ತಾಗಿದೆ ಇವಾಗ ಅಂತ ಹೇಳಿ ಮತ್ತೊಂದು ಕರೆ ಇದೆ. ಸದಾನಂದ್ ಅಂತ ಹೇಳಿ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಸರ್ ಹೇಳಿ. ಮೇಡಮ್, ನನಗೆ ಸ್ವಲ್ಪ ಡಾಕ್ಟರ್ಸ್ ಕ್ವಶನ್ಸ್ ಕೇಳಬೇಕಿತ್ತು. ಇದು ಕೋವ್ಯಾಕ್ಸಿನ್ ಮತ್ತೆ ಕೋವಿಶೀಲ್ಡ್ ಬಗ್ಗೆ ಡಿಫ್ರೆನ್ಸ್. ಯಾಕಂದ್ರೆ ಕೋವ್ಯಾಕ್ಸಿನ್ ತಗೊಳ್ಳೋದಕ್ಕೆ ಸ್ವಲ್ಪ ಹಿಂದೇಟ್ ಆಗುತ್ತೆ. ಯಾಕಂದ್ರೆ ರೀಸೆಂಟ್ ಸ್ವಲ್ಪ ನ್ಯೂಸ್ ನೋಡಿದ್ದೆ, ಈಗ ಬ್ರೆಜಿಲ್ ಅಲ್ಲಿ ಕೋವ್ಯಾಕ್ಸಿನ್ ತಗೊಳ್ಳೋದಕ್ಕೆ ಸ್ವಲ್ಪ ಅವರು ಹಿಂದೇಟ್ ಹಾಕಿದ್ರು. ಯಾಕಂದ್ರೆ ಕೆಲವೊಂದು ಏನೋ ಅಂಶಗಳು ಅವರು ಕಂಡಿಡಿದ್ರು ಸೈಂಟಿಸ್ಟ್, ಹಿಂಗಾಗಿ ಸ್ವಲ್ಪ ತಡೆ ಹಿಡ್ತಿದ್ದಾರೆ ಅಂತೇಳಿ. ಸೊ ಅದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಬೇಕಾಗಿತ್ತು ಡಾಕ್ಟರ್ಸ್ ಕಡೆಯಿಂದ. ಮ್ಯಾನುಫ್ಯಾಕ್ಚರಿಂಗ್ ಸ್ಟ್ಯಾಂಡರ್ಡ್ಸ್ ಬಗ್ಗೆ ಡಾಕ್ಟರ್ ದಿವ್ಯಾ. ಇಲ್ಲ ಕೋವ್ಯಾಕ್ಸಿನ್ ಕೋವಿಶೀಲ್ಡ್ ಎಫಿಕೆಸಿ ನೋಡಿದ್ರೆ ಆಲ್ಮೋಸ್ಟ್ ಎರಡು ಸೇಮ್ ಎಫಿಕೆಸಿ ಇದೆ. ಈಗ ರೀಸೆಂಟಾಗಿ ಒಂದು ನ್ಯೂಸ್ ಏನೋ ಬಂದಿತ್ತು, ಕೋವ್ಯಾಕ್ಸಿನ್ ಬಗ್ಗೆ ಏನೋ ಫೈಂಡಿಂಗ್ಸ್ ಮಾಡಿ. ಈ ವ್ಯಾಕ್ಸಿನ್ ಒಂದು ಅರ್ಥ ಮಾಡ್ಕೋಬೇಕು, ಇಡೀ ಪ್ರಪಂಚದಲ್ಲಿ ಮಾಡಿರೋ ಎಲ್ಲ ವ್ಯಾಕ್ಸಿನಲ್ಲೂ ತುಂಬ ಕಡಿಮೆ ಪೀರಿಯಡಲ್ಲಿ ಮಾಡಿರೋಂಥ ವ್ಯಾಕ್ಸಿನ್ ಇದು. ಶೆಲ್ಫ್ ಲೈಫು 6 ಮಂತ್ಸ್ ಹಾಕಿದ್ದಾರೆ. ಎಲ್ಲ ವ್ಯಾಕ್ಸಿನ್ ನೋಡಿದ್ರು ಶೆಲ್ಫ್ ಲೈಫ್ 6 ಮಂತ್ಸ್ ಹಾಕಿದ್ದಾರೆ. ಯಾಕಂದರೆ ಸ್ಟೆಬಿಲಿಟಿ ಸ್ಟಡೀಸು ಯೂಶಲಿ ಯಾವುದೇ ವ್ಯಾಕ್ಸಿನ್ಗಾಗಲಿ 6 ಮಂತ್ಸು 12 ಮಂತ್ಸು 1 ಇಯರು ಈ ಥರ ಮಾಡ್ತಾರೆ. ಸ್ಟೆಬಿಲಿಟಿ ಆಕ್ಸಿಲರೇಟೆಡ್ ಸ್ಟೆಬಿಲಿಟಿ ಸ್ಟಡೀಸ್ ಅಂತ. ಇದು ಈ ಪರ್ಟಿಕ್ಯುಲರ್ ವ್ಯಾಕ್ಸಿನ್ಗೆ ನಮಗೆ ಟೈಮ್ ಇರಲಿಲ್ಲ ಅಷ್ಟು ಸ್ಟೆಬಿಲಿಟಿ ಸ್ಟಡೀಸ್ಗೆ ಇಡೋದಕ್ಕೆ. ಸೊ ಏನು ಮಾಡ್ತಾರೆ, ಶೆಲ್ಫ್ ಲೈಫ್ನ ಚಿಕ್ಕದು ಮಾಡಿಬಿಟ್ಟು ವ್ಯಾಕ್ಸಿನ್ಸ್ನ ಲಾಂಚ್ ಮಾಡ್ತಾರೆ. ಅದರಲ್ಲಿ ಈ ಶಾರ್ಟ್ ಪೀರಿಯಡಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿರೋದ್ರಿಂದ ದೇರ್ ವಿಲ್ ಬಿ ಸಮ್ ಥಿಂಗ್ಸ್ ನಾವು ನಾರ್ಮಲ್ ಬೇರೆ ವ್ಯಾಕ್ಸಿನ್ಸ್ ಏನಿದೆಯೋ ಆ ಸ್ಟ್ಯಾಂಡರ್ಡ್ಸ್ನೇ ಮೇಂಟೈನ್ ಮಾಡಿರೋಕ್ಕಾಗಿಲ್ಲ. ಅದರ ಅರ್ಥ ಈ ವ್ಯಾಕ್ಸಿನ್ ಚೆನ್ನಾಗಿದೆ ಅಂತಲ್ಲ. ಈ ಎರಡೂ ವ್ಯಾಕ್ಸಿನ್ಗಳು ಸೇಫ್ ಆಗಿದೆ, ಎಫಿಕಿಷಿಯಸ್ ಆಗಿದೆ ಅಂತ ಪ್ರೂವ್ ಆಗಿದೆ. ಬೇರೆ ಕಂಟ್ರಿ ವ್ಯಾಕ್ಸಿನ್ಸ್ ನೋಡಿದ್ರೆ ತುಂಬ ಡೆತ್ಸ್ ಆಗಿದೆ. ನಮ್ಮಲ್ಲಿ ಇವಾಗ ಮೇಡಮ್ ಹೇಳ್ತಾ ಇದ್ದು ಕೋವಿನ್ ಆ್ಯಪಲ್ಲಿ ಸೀರಿಯಸ್ ಅಡ್ವರ್ಸ್ ಇವೆಂಟ್ಸ್ ನೋಡಿಕೊಂಡ್ರೆ ತುಂಬ ಕಡಿಮೆ ಸೀರಿಯಸ್ ಅನಾಫಿಲೆಕ್ಸಿಸ್ ಆಗಿರಲಿ, ಡೆತ್ ಆಗಿರಲಿ ಅಂಥದ್ದೇನು ಜಾಸ್ತಿ ಇಲ್ಲ. ಬೇರೆ ವ್ಯಾಕ್ಸಿನ್ಸ್ ನೋಡ್ಕೊಳ್ಳಿ, ಬೇರೆ ಕಂಟ್ರೀಸ್ ವ್ಯಾಕ್ಸಿನ್ಸು, ಫೈಸರ್ ವ್ಯಾಕ್ಸಿನ್ಸು ಒಂದು ಕಂಟ್ರಿಲೇ 30 ಜನನೋ 40 ಜನನೋ ಒಟ್ಟೊಟ್ಟಿಗೆ ಸತ್ತು ವ್ಯಾಕ್ಸಿನ್ಸ್ ಮಾಡಿದಾಗ ಆ ಥರ ನಿದರ್ಶನಗಳು ನಮ್ಮ ದೇಶದೇ ಇಲ್ಲ. ನೀವು ಕಾನ್ಫಿಡೆನ್ಸಿಂದ ಕೋವಿಶೀಲ್ಡ್ ಆಗಿ ಕೋವ್ಯಾಕ್ಸಿನ್ ಆಗಲಿ ಯಾವ್ದು ಸಿಗುತ್ತೋ ನಿಮಗೆ ಆ ವ್ಯಾಕ್ಸಿನ್ನ ನೀವು ಭಯ ಇಲ್ಲದೆ ತಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಬೇಸಿಕಲಿ ಬ್ರೆಜಿಲ್ ಅದು ಮ್ಯಾನುಫ್ಯಾಕ್ಚರಿಂಗ್ ಸ್ಟ್ಯಾಂಡರ್ಡ್ಸ್ ಅವ್ರ ದೇಶದ್ದು ಇದಕ್ಕೆ ಇದಾಗಿಲ್ಲ ಅಂತ ಹೇಳಿದ್ದಾರೆ. ಸೊ ದಟ್ ಈಸ್ ದ ಟೆಕ್ನಿಕಲ್ ಇದು. ಏನಾಗ್ತದೆ, ಒಂದು ಸಲ ನಾವು ಏನಾದರೂ ಸ್ವಲ್ಪ ಫಾಸ್ಟಾಗಿ ಪ್ರೊಸೆಸ್ ಮಾಡಿದಾಗ ಇದಾಗುತ್ತೆ, ಅದನ್ನೆಲ್ಲ ಸರಿಪಡಿಸ್ಕೋತಾರೆ. ಉದಯ್ ಶಂಕರ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ಸರ್ ನಮಸ್ಕಾರ. ಉದಯ್ ಶಂಕರ್ ಅವರೇ ಧ್ವನಿ ಕೇಳಿಸ್ತಾ ಇದೆಯಾ? ಬಹುಶಃ ದೂರವಾಣಿ ಕಟ್ ಆಗಿದೆ. ರೈಟ್, ಮತ್ತೊಂದು ಕರೆ ತೆಗೆದುಕೊಳ್ಳೋ ಮುಂಚೆ ಈ ಒಂದು ಗೊಂದಲ ಇದೆ. ಈಗ ವ್ಯಾಕ್ಸಿನ್ ಬಗ್ಗೆನೇನೆ ನಾವಾಗಲೇ ಬ್ರೇಕಲ್ಲಿ ಮಾತನಾಡ್ತಾ ಇದ್ವಿ. ಈ ವ್ಯಾಕ್ಸಿನ್ ಕೂಡ ದುಡ್ಡು ಮಾಡ್ಕೊಳ್ಳೋಕೆ ಮತ್ತೊಂದು ತಂತ್ರಾನ ಅನ್ನೋ ರೀತಿಯ ಚರ್ಚೆ ಕೂಡ ತುಂಬ ನಡೀತಾ ಇದೆ. ನೀವು ಹೇಳ್ತಾ ಇದ್ರಿ ಯಾರೋ ಬಂಗ್ಲೋ ತಗೊಂಡ್ರು ಈ ವ್ಯಾಕ್ಸಿನ್ ಪ್ರೊಡ್ಯೂಸರ್ ಅಂತ ಹೇಳಿ, ಮತ್ತೊಂದು ಈ ರೀತಿ ಒಂದು ಈ ದುಡ್ಡಿಗೋಸ್ಕರನೇ ಮಾಡಿರೋದು ಅನ್ನೋ ಥರದ ಮೆಂಟಾಲಿಟಿ ಇರೋದ್ರಿಂದ ಕೂಡ ಜನರಿಗೆ ಕ್ವೆಶ್ಚನ್ ಮಾರ್ಕ್ ಇದೆಯಾ ಅಂತ ಹೇಳಿ. ಇಲ್ಲ, ಪೂನಾವಾಲಾ ಗ್ರೂಪ್ ಅವ್ರು ಏನಿದೆ, ಸೈರಸ್ ಅವರು ಬರೀ ವ್ಯಾಕ್ಸಿನಿಂದ ನಂಬ್ಕೊಂಡಿಲ್ಲ, ಅವ್ರದ್ದು ದೊಡ್ಡ ಬಿಸ್ನೆಸ್ ಲೈನೇ ಇದೆ. ಇಟ್ಸ್ ನಾಟ್ ಜಸ್ಟ್ ವ್ಯಾಕ್ಸಿನ್. ಅವ್ರದ್ದು ತಂದೆಯಿಂದ ಹಿಡಿದು ದೇ ಆರ್ ಡೂಯಿಂಗ್ ಬಿಸ್ನೆಸ್ ಸಿನ್ಸ್ ಲಾಂಗ್ ಟೈಮ್. ವ್ಯಾಕ್ಸಿನ್ ಇಸ್ ಒನ್ ಆಫ್ ದ ಬಿಸ್ನೆಸ್. ನಮಗೆ ಇವಾಗ ಕೋವಿಡ್ ಬಂದಿದೆ, ಕೊರೋನಾ ಒಕ್ಕರಿಸಿದೆ. ಈ ಟೈಮಲ್ಲಿ ನಮ್ಗೆ ಸೊಲ್ಯೂಷನ್ ಏನು?
ಯಾರೋ ಏನೋ ಬೇರೆಯವ್ರ ತಟ್ಟೆಯಲ್ಲಿ ಏನಿದೆ ಅನ್ನೋದನ್ನ ನಾವು ಜಾಸ್ತಿ ನಮಗೆ ಬಂದಿರೋ ಕಾಯಿಲೆ ನಾನು ಹೆಂಗೆ ಗುಣಪಡಿಸ್ಕೊಳ್ಳಿ, ನಮ್ಮ ಒಳಗಿರೋ ಫ್ರಸ್ಟ್ರೇಷನ್ನು ಹೊಟ್ಟೆ ಊರಿನ ಇದ್ರ ಮುಖಾಂತರ ಹೇಳ್ಕೊಂಡು ಜನ ಸ್ಯಾಟಿಸ್ಫೈ ಮಾಡ್ಕೋತಾರೆ. ನನಗೆ ವ್ಯಾಕ್ಸಿನ್ ತೊಗೊಂಡ್ರೆ ನಾನು ಎಷ್ಟು ಸೇಫಾಗಿ ನನಗೂ ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಬೇಕು ಜನಗಳು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅವು ಡೆಫಿನೆಟ್ಲಿ ದೇ ಆರ್ ಡೂಯಿಂಗ್ ಬಿಸ್ನೆಸ್, ನೋಬಡಿ ಡಸ್ ಬಿಸ್ನೆಸ್ ಫಾರ್ ಚಾರಿಟಿ. ಅವರು ಅಷ್ಟೆಲ್ಲ ಇವಾಗ ಇನ್ ಕೇಸ್ ವ್ಯಾಕ್ಸಿನ್ ಫೇಲ್ ಆಗಿದ್ದರೆ, ಮೊನ್ನೆ ಪೂನಾವಾಲಾ ಅವ್ರ ಇಂಟರ್ವ್ಯೂ ನಾನು ನೋಡ್ತಾ ಇದ್ದೆ, ವ್ಯಾಕ್ಸಿನ್ ಏನಾದ್ರು ಫೇಲ್ ಆಗಿದ್ರೆ ಐ ವುಡ್ ಹವ್ ಬಿನ್ ಬ್ಯಾಂಕ್ರಪ್ಟ್ ಅಂತ. ಇವಾಗ ಬ್ಯಾಂಕ್ರಪ್ಟ್ ಆಗಿದ್ರೆ ಜನ ಅದ್ರ ರೆಸ್ಪಾನ್ಸಿಬಿಲಿಟಿ ತಗೋತಿದ್ರ? ಹಿ ಹಸ್ ಟೇಕನ್ ಎ ಚಾಲೆಂಜ್ ಅಂಡ್ ಹಿ ಹಸ್ ಪ್ರೂವ್ನ್ ಇಟ್ ಅಂಡ್ ನೌ ಈಸ್ ಎಂಜಾಯಿಂಗ್ ದಟ್ ಲಕ್ಸುರಿ. ಇದನ್ನ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. ನಿಮಗೆ ವ್ಯಾಕ್ಸಿನ್ 250, ಬೇರೆ ದೇಶದೆಲ್ಲ 2000-3000 ರೂಪಾಯಿ ಕೊಡ್ತಾ ಇದೆ, ನಿಮ್ಗೆ 250 ರೂಪಾಯಿಗೆ ಸಿಗ್ತಿದೆ, ಸಂತೋಷವಾಗಿ ತಗೊಳ್ಳಿ. ಗೌರ್ಮೆಂಟ್ ಹಾಸ್ಪಿಟಲ್ ಫ್ರೀ ಆಗಿ ಸಿಗ್ತಿದೆ, ಸಂತೋಷವಾಗಿ ತಗೊಳ್ಳಿ. ಇದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ? ಸರ್ ಏನೋ ಹೇಳ್ತಿದ್ರಿ? ಅದೇ ಸೇಮ್ ಪೂನಾವಾಲಾ ಹೇಳಿದ್ದಾರೆ, ಮಾಸ್ಕ್ ಹಾಕೊಳ್ಳಿ, ಸೇಫ್ಟಿ ಮೆಜರ್ಸ್ ಕಾಪಾಡ್ಕೊಳ್ಳಿ. ಸ್ಟಿಲ್ ಹೊಸ ಸೆಲೆಕ್ಟಿವ್ ಜನ ಒಳ್ಳೆದನ್ನೆಲ್ಲ ಜಾಸ್ತಿ ತಗೊಳ್ಳಿ. ಸ್ಟಿಲ್ ಹೊಸ ಸ್ಟ್ರೈನ್ಸ್ ಇಂದ ಮತ್ತೆ ನಮ್ಗೆ ಇನ್ಫೆಕ್ಟ್ ಆಗ್ಬೋದು, ಆ ಒಂದು ಅರಿವು ಇರ್ಲಿ ಅಂತ ಅದೇ ಪೂನಾವಾಲಾ ಹೇಳಿದ್ದಾರೆ ಇಂಡಿಯಾ ಟುಡೇ ಇಂಟರ್ವ್ಯೂ. ಮನುಷ್ಯ ಎಲ್ಲದನ್ನು ಮಾತಾಡ್ತಾನೆ, ಹೀಗೂ ಮಾತಾಡ್ತಾನೆ. ದಿವ್ಯಾ ಅವ್ರು ಚೆನ್ನಾಗಿ ಹೇಳಿದ್ರು, ಹೀಗೆ ಕೊಟ್ರು ಇನ್ನೊಂಥರ ಮಾತಾಡ್ತಾರೆ, ಹಾಗೆ ಹೇಳಿದ್ರು ಇದೊಂಥರ ಮಾತಾಡ್ತಾರೆ ಅಲ್ವಾ. ಮನುಷ್ಯನ ಮನಸ್ಥಿತಿ ಬೇರೆ ಥರ. ಬಟ್ ಚೆನ್ನಾಗಿ ಹೇಳಿದ್ರು, ಲೈಕ್ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಅದೇ ಫಾರಿನ್ ವ್ಯಾಕ್ಸಿನ್ಸ್ ಎಲ್ಲ ನೋಡ್ಕೊಂಡ್ರೆ ಹೌ ಮೆನಿ ಡಾಲರ್ಸ್ ಇಟ್ ಕಾಸ್ಟ್. ಯಾವುದೇ ವ್ಯಾಕ್ಸಿನ್ ತಗೊಳ್ಳಿ, ಹೊಸ ಸ್ಟ್ರೈನ್ಸ್ ಬರ್ತಾ ಇರುತ್ತೆ, ವಿ ಹ್ಯಾವ್ ಟು ಅಪ್ಡೇಟ್ ಇಟ್. ಅದಕ್ಕೆ ನೆಕ್ಸ್ಟ್ ಇಯರ್ ತಗೋಬೇಕು ನಾವು. ಇಟ್ಸ್ ನಾಟ್ ದಟ್ ಇವಾಗ ತಗೊಂಬಿಟ್ಟೆ ನಾನು ಲೈಫ್ ಲಾಂಗ್ ನಾನು ಅಲ್ಲ. ಆ್ಯಂಡ್ ಇನ್ನೊಂದು ಸತ್ಯ ಏನು, ನಾನು ನ್ಯಾಚುರಲಿ ಈಗ ನಾನು ಕೋವಿಡ್ ಇನ್ಫೆಕ್ಷನ್ ಬಂದಿದೆ, ಐ ಹ್ಯಾವ್ ಆಂಟಿಬಾಡೀಸ್ ನ್ಯಾಚುರಲಿ ಫಾರ್ 6 to 9 months. ಸೊ ನಾನು ತಗೊಳ್ಳೋದು ಬೇಕಾಗಿಲ್ಲ 6 to 9 months. ಪರ್ಯಾಯ ಚಿಕಿತ್ಸೆ ಬಗ್ಗೆ ಕೂಡ ಮಾತನಾಡಬೇಕು. ಒಂದು ಕರೆ ಇದೆ, ಮುಗಿಸ್ಬಿಡೋಣ. ರೇಣುಕಾ ಪ್ರಸಾದ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ರೇಣುಕಾ ಪ್ರಸಾದ್ ಅವರೇ. ನಮಸ್ಕಾರ ಮೇಡಮ್. ಸರ್ ಹೇಳಿ, ಏನ್ ಹೇಳ್ತೀರಿ? ಕೊರೋನಾ 2ನೇ ಅಲೆ ಬಗ್ಗೆ ಭಯ ಇದೆಯಾ? ವ್ಯಾಕ್ಸಿನೇಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ? ಹಾಗೆ ಡಾಕ್ಟರ್ಗಳಿದ್ದಾರೆ, ಏನಾದ್ರು ಪ್ರಶ್ನೆ ಇದ್ರೆ ಕೇಳಬಹುದು. ಸ್ವಲ್ಪ ನನ್ಗೆ ಡೌಟ್ ಇತ್ತು. ಫಸ್ಟ್ ಡೋಸ್ ಏನಾದ್ರು ಕೋವ್ಯಾಕ್ಸಿನ್ ತಗೊಂಡು ಸೆಕೆಂಡ್ ಡೋಸ್ ಕೋವಿಶೀಲ್ಡ್ ತಗೊಂಡ್ರೆ ಏನ್ ಪ್ರಾಬ್ಲಮ್, ಅಥವಾ ಈ ರೀತಿ ಏನಾದ್ರು ಕೊಡಬಹುದಾ? ಅಲ್ಲ, ಪ್ರಾಬಬ್ಲಿ ಆತರದ್ದು ಇಲ್ವೇ ಇಲ್ಲ. ಸಿಸ್ಟಮ್ ಅಲ್ಲಿ ಆತರ ಪ್ರಾಸೆಸ್ ಇಲ್ಲ. ನಿಮ್ದೆಲ್ಲ ಕೋವಿನ್ ಆಪ್ ಅಲ್ಲಿ ರೆಕಾರ್ಡ್ ಆಗಿರುತ್ತೆ. ಫಸ್ಟ್ ಡೋಸ್ ಯಾವತ್ತು ಮೇಡಮ್ ಹೇಳ್ಬೋದು ಇದ್ರ ಬಗ್ಗೆ. ಫಸ್ಟ್ ಡೋಸ್ ಯಾವತ್ತು ವ್ಯಾಕ್ಸಿನ್ಸ್ ದೇ ಆರ್ ನಾಟ್ ಇಂಟರ್ಚೇಂಜಬಲ್. ಮ್ಯಾಮ್, ಕೋವ್ಯಾಕ್ಸಿನ್ ಬಗ್ಗೆ ಸ್ವಲ್ಪ ಏನೋ ಕೇಳಿದ್ವಿ. ಸೊ ಇಸ್ ಇಟ್ ಸೇಫ್? ಇಲ್ಲ ಸರ್, ಈಗ ಕಾರ್ಯಕ್ರಮ ತಾವು ಗಮನಿಸಿದ್ರೆ 5 ನಿಮಿಷದ ಹಿಂದೆ ಅದೇ ವಿಚಾರವನ್ನ ಸ್ಪಷ್ಟೀಕರಿಸಿದ್ರು. ನೀವೀಗ ಮೊದಲನೇದಾಗಿ ಏನ್ ಕೇಳಿದ್ರಲ್ಲ, ಮೊದಲ ಡೋಸ್ 1 ವ್ಯಾಕ್ಸಿನ್, ಸೆಕೆಂಡ್ ಡೋಸ್ ಇನ್ನೊಂದು ವ್ಯಾಕ್ಸಿನ್ ಅಂತ ಹೇಳಿ, ಡಾಕ್ಟರ್ ರಜನಿ ಇದ್ದಾರೆ, ಅವರು ಇದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಾರೆ. ಡಾಕ್ಟರ್, ಓಕೆ. ಸೊ ವ್ಯಾಕ್ಸಿನ್ಸ್ ಇಂಟರ್ಚೇಂಜಬಲ್ ಅಲ್ಲ. ಈಗ ಫಸ್ಟ್ ಡೋಸ್ ಕೋವಿಶೀಲ್ಡ್ ತೊಗೊಂಡಿದ್ರೆ ಸೆಕೆಂಡ್ ಡೋಸು ಕೋವಿಶೀಲ್ಡೇ ತೊಗೋಬೇಕು, ಕೋವ್ಯಾಕ್ಸಿನ್ಗೆ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಸೊ ಸಿಮಿಲರ್ಲಿ ಕೋವ್ಯಾಕ್ಸಿನ್ ತೊಗೊಂಡಿದ್ರೆ ಸೆಕೆಂಡ್ ಡೋಸ್ ಕೂಡ ಕೋವ್ಯಾಕ್ಸಿನ್ನೇ ತೊಗೋಬೇಕಾಗುತ್ತೆ. ಇಟ್ ಈಸ್ ಲೈಕ್ ಮಕ್ಕಳಿಗೆ DPT ಕೊಟ್ಟಾಗ ಫಸ್ಟ್ ಡೋಸ್ DPT ಕೊಟ್ಟಾಗ ಸೆಕೆಂಡ್ ಡೋಸು DPTನೇ. ಇಟ್ ಈಸ್ ಲೈಕ್ ದಟ್. ಸೊ ಅಂದರೆ ಇನ್ನೊಂದು ಬೂಸ್ಟರ್ ಆಗೋದು 1 ಡೋಸ್ ತೊಗೊಂಡ್ಮೇಲೆ ಏನು ಆಂಟಿಬಾಡೀಸ್ ಡೆವಲಪ್ ಆಗುತ್ತೆ, ಅದು ಸೆಕೆಂಡ್ ಡೋಸ್ ಆದಮೇಲೆ ಇನ್ನೂ ಬೂಸ್ಟಪ್ ಆಗುತ್ತೆ. ಇಮ್ಯುನೋಜೆನಿಸಿಟಿ ವಿಲ್ ಬಿ ಬೆಟರ್ ಆಫ್ಟರ್ 8 weeks. ಸೊ ದೇ ಆರ್ ನಾಟ್ ಇಂಟರ್ಚೇಂಜಬಲ್. ಡಾಕ್ಟರ್ ಮೋನಿಕಾ, ಮತ್ತೊಂದು ಅಂಶ ಅಂತಂದ್ರೆ, ಈಗ ತುಂಬಾ ಜನಕ್ಕೆ ಏನಾಗ್ಬಿಟ್ಟಿದೆ ಅಂದ್ರೆ, ಫಸ್ಟ್ ಡೋಸ್ ತೆಗೆದುಕೊಂಡು ಬಂದ್ರು, ಒಂದಷ್ಟು ಟೈಮ್ ಗ್ಯಾಪ್ ಇರುತ್ತೆ, ಸೆಕೆಂಡ್ ಡೋಸ್ ತಗೊಳಕ್ ಮುಂಚೆನೇ ಇನ್ಫೆಕ್ಟ್ ಆಗ್ಬಿಡ್ತಾರೆ. ಈ ಥರ ಕೇಸಸ್ನ ನೋಡಿ ಹೆದರ್ತಿರೋರು ತುಂಬ ಜನ. ಅರೆ ವ್ಯಾಕ್ಸಿನ್ ಹಾಕ್ಸ್ಕೊಂಬಂದಿದ್ರಂತೆ, ಅಂದ್ರೂ ಬಂದಿದ್ಯಂತೆ, ಬಿಡಪ್ಪ ಯಾಕೆ ವ್ಯಾಕ್ಸಿನ್? ಅಗೇನ್ ಸೈಕಲಾಜಿಕಲ್ ಥಿಂಕಿಂಗ್, ಅದು ಇದ್ರ ಬಗ್ಗೆ ಏನು ಹೇಳ್ತೀರಿ? So actually, it is also because of COVID, immune system goes down. That we all know. Okay. So what is actually vaccination and the immune booster? It has also been found that if you are afraid, any negative emotions like depression, anger, fear, these kind of things actually compromise with your immune system. Very well said. It always compromises with your immune system. So that is the reason why it is also very important that you give counseling. ಮೆಂಟಲ್ ಹೆಲ್ತ್ ಕೂಡ ನೋಡಬೇಕಾಗಿದೆ. ಆ್ಯಕ್ಚುಲಿ WHO ಮೊದಲಿಂದನೇ ಹೇಳಿದರು, ದ ಮೂಮೆಂಟ್ ದಿಸ್ ಎಪಿಡೆಮಿಕ್ ಸ್ಟಾರ್ಟೆಡ್, ದಿಸ್ ಇಸ್ ಅ ಮೆಡಿಕಲ್ ಎಪಿಡೆಮಿಕ್, ಬಟ್ ಇಟ್ ವಿಲ್ ಬಿ ಫಾಲೋಡ್ ಬೈ ಮೆಂಟಲ್ ಹೆಲ್ತ್ ಎಪಿಡೆಮಿಕ್. ಸೊ ಮೆಂಟಲ್ ಹೆಲ್ತ್ ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು, ಗಾಬರಿ ಪಡಬಾರ್ದು, ಭಯ ಪಡಬಾರ್ದು. ಸೊ ಭಯನಿಂದ, ಗಾಬರಿನಿಂದ, ಇದು ಹೆದರಿಕೆನಿಂದ ಒಂಥರ ಬೇರೆ ಇಮ್ಯೂನ್ ಕಾಂಪ್ರಮೈಸ್ ಆಗದಾಗ ನಿಮಗೆ ಬೇರೆ ಸಿಂಪ್ಟಮ್ಸ್ ಬರಬಹುದು. ಸೊ ಇವಾಗ ಹೇಳಿದ್ದಾರೆ, ಆ್ಯಕ್ಚುಲಿ ವ್ಯಾಕ್ಸಿನ್ ನಾವು ತಗೊಂಡಿದ್ದೀವಿ. ವ್ಯಾಕ್ಸಿನ್ ತಗೊಂಡಾಗ ಅವ್ರು ಹೇಳಿದ್ರು, ನೋಡಿ ನೀವು 2 ದಿವಸ ವಾಕಿಂಗ್ ಹೋಗಬೇಡಿ, ಸ್ವಲ್ಪ ಆರಾಮ್ ತಗೊಳ್ಳಿ, ಚಿಂತೆ ಪಡಬೇಡಿ ಹೀಗೆ ಅಂತ. ಡೋಂಟ್ ಟೇಕ್ ಎನಿ ಟೆನ್ಷನ್, ಬಿಕಾಸ್ ಸಿ ದ ಇಮ್ಯೂನ್ ಸಿಸ್ಟಮ್ ಇಸ್ ಬೀಂಗ್ ಬಿಲ್ಟ್. ವ್ಯಾಕ್ಸಿನ್ ಜೊತೆಗೆ ನೀವು ಭಯನೂ ಕೂಡ ಬಿಡಬೇಕು ಅಂತ ಹೇಳಿ ಕಾಲ್ ಇದೆ. ನಾಗೇಂದ್ರ ಅಂತ ಹೇಳಿ ಮೈಸೂರಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ನಾಗೇಂದ್ರ ಅವರೇ. ಮೇಡಮ್ ನಮಸ್ತೆ. ಸರ್ ಹೇಳಿ. ಮೇಡಮ್ ಏನಿಲ್ಲ, ಈಗ ತಾನೇ ನಂದು ಏನು ಕೋವ್ಯಾಕ್ಸಿನ್ ಮತ್ತೆ ಕೋವಿಡ್ ಶೀಲ್ಡ್ ಬಗ್ಗೆ ಕ್ಲಾರಿಟಿ ಕೊಟ್ರು ಮೇಡಮ್.
ಅದು ಕ್ಲಿಯರ್ ಆಯ್ತು. ನನಗೆ ಇನ್ನೊಂದು ಡೌಟ್ ಏನಂದ್ರೆ, ನಾನು ವ್ಯಾಕ್ಸಿನ್ ತಗೊಂಡಿದ್ದೀನಿ ಫಸ್ಟ್ ಡೋಸ್ ಈಗ ತಗೊಂಡಿದ್ದೀನಿ. ಅದರಲ್ಲಿ ನನಗೇನಂದ್ರೆ ಯಾವುದೇ ಸಿಂಟಮ್ಸ್ ನನಗೆ ಏನು ಕಾಣ್ಲಿಲ್ಲ. ಈಗ ಜ್ವರ ಬರೋದಾಗ್ಲಿ, ಮೈಕೈ ನೋವು ಬರೋದಾಗ್ಲಿ ನಂಗೇನು ಆಗ್ಲಿಲ್ಲ. ಇಂಜೆಕ್ಷನ್ ತಗೊಂಡ್ಮೇಲೆ ನನಗೆ ಕೈ ನೋವು ಇತ್ತು ಅಷ್ಟೇ ಸಂಜೆ ತನಕ. ಅದು ಕೈ ನೋವು ಸಹ ಹೊಟ್ಟೋಯ್ತು. ಏನು ಸಿಂಟಮ್ಸ್ ಇಲ್ಲದೆ ಹೋದ್ರೆ ನನಗೆ ಎಫೆಕ್ಟ್ ಆಗಲ್ಲ. ಅದು ಏನಾದ್ರು ಸಿಂಟಮ್ಸ್ ಬರಲೇಬೇಕು ಅಂತ ಕೆಲವರು ಮಾಹಿತಿ ಕೊಡ್ತಾ ಇದ್ದಾರೆ. ಅಲ್ಲ ಅಲ್ಲ ಸರ್ ನೋಡಿ, ನೀವು ಈ ಪ್ರಶ್ನೆ ಕೇಳಿದ ತಕ್ಷಣ ಇರೋ 4 ಜನ ಪ್ಯಾನಲಿಸ್ಟ್ ನಗ್ತಾ ಇದ್ದಾರೆ. ಹೌದೌದು, ಅದೇ ನನಗೆ ಅದಕ್ಕೆ ಡೌಟ್. ಅಲ್ಲ ನಿಮಗೆ ಮಾತ್ರ ಅಲ್ಲ, ತುಂಬಾ ಜನಕ್ಕೆ ಈ ಡೌಟ್ ಇರುತ್ತೆ. ಬಹುಶಃ ಡಾಕ್ಟರ್ ಚೇತನ್ ಏನ್ ಹೇಳ್ತೀರಿ? ನಾನು ಅದೇ ಹೇಳ್ತಿದ್ದೀನಲ್ಲ, ಮೆಡಿಕಲಲ್ಲಿ 2+2 is not 4. ನೀವು ಇಂಜಿನಿಯರಿಂಗ್ ಅಪ್ಲೈ ಮಾಡಕ್ಕೆ ಹೋದ್ರೆ ಕಷ್ಟ ಆಗುತ್ತೆ ಮೆಡಿಕಲಲ್ಲಿ. ಎಲ್ಲದಕ್ಕೂ ಅದೇ, ಪಕ್ಕದ ಮನೆಯವ್ರಿಗೆ ಕೊರೋನಾ ಬಂತು ನನಗೆ ಯಾಕೆ ಬಂದಿಲ್ಲ, ಅಥವಾ ನಮ್ಮಮ್ಮ ಐಸಿಗೆ ಹೋದ್ರು ಅವ್ರು ಯಾಕೆ ಐಸಿಗೆ ಹೋಗಿಲ್ಲ, ಇವೆಲ್ಲ ಯಾಕಾಗುತ್ತೆ ಅಂದರೆ ಅವರವರ ಬಾಡಿಯ ಗುಣಧರ್ಮ ತಕ್ಕಂತ ಇದಾಗುತ್ತೆ. ನಿಮ್ಮ ಬಾಡಿಯ ಗುಣಧರ್ಮ ರಿಯಾಕ್ಷನ್ ಕೊಡಲಿಲ್ಲ, ನೀವು ಚೆನ್ನಾಗಿದ್ದೀರಾ, ಖುಷಿ ಪಡಿ. ಜ್ವರ ಬರಲೇಬೇಕು ಅಂತ ಏನಿದಿಲ್ಲ, ಜ್ವರ ಬಂದ್ರು ಎದುರದ್ ಬೇಕಾಗಿಲ್ಲ. ಬಂದ್ರು ನಾವು ಈ ತರ ಹೇಳ್ತೀವಿ, ನಿಮ್ ಬಾಡಿ ಚೆನ್ನಾಗಿ ಕೆಲಸ ಮಾಡಿದೆ ಅಂತ. ಬರ್ದೇ ಡೋಂಟ್ ವರಿ ಅಂತ ಹೇಳಿ. ಯು ಜಸ್ಟ್ ಬಿಫೋರ್ ದಟ್ ಮೇಡಮ್ ವಾಸ್ ಟೆಲ್ಲಿಂಗ್ ನೋ ಮ್ಯಾಮ್, ಇನ್ನೊಂದು ಕಾಲ್ ಇದೆ, ತಗೊಂಡ್ಬಿಡಿ. ಉಮೇಶ್ ಅಂತ ಹೇಳಿ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಉಮೇಶ್ ಅವರೇ. ನಮಸ್ತೆ ಮೇಡಮ್. ಸರ್ ಹೇಳಿ. ಇವಾಗ 1 ಡೋಸ್ ಫಸ್ಟ್ ಡೋಸ್ ತಗೊಂಡಾದ್ಮೇಲೆ ಕರೋನಾ ಅಫೆಕ್ಟ್ ಆಗಿ ಸೆಕೆಂಡ್ ಡೋಸ್ ಡ್ಯೂ ಮಧ್ಯದಲ್ಲಿ ಇದ್ರೆ, ನೆಕ್ಸ್ಟ್ ಇದ್ರೆ ಕರೋನಾದು ಕ್ಯೂರ್ ಆದ್ಮೇಲೆ ಸೆಕೆಂಡ್ ಡೋಸ್ ವರ್ಕ್ ಆಗುತ್ತಾ, ಅಥವಾ ಯಾವ್ದಾರ ಡಾಕ್ಟರ್ ಅಡ್ವೈಸ್ ತಗೊಂಡು ತಗೊಬೇಕು? ಉಮೇಶ್ ಅಂತ. ಉಮೇಶ್ ಅವರೇ ನೋಡಿ, ಕರೋನಾ ನಿಮ್ಗೆ ಬಂದಾಗ ನ್ಯಾಚುರಲ್ ಆಗಿ ನಿಮ್ಮ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗುತ್ತೆ ಬಾಡಿಲಿ. ಅದು ಕೂಡ ಅದು ಕೂಡ ನಿಮ್ಗೆ ಪ್ರೊಟೆಕ್ಟ್ ಮಾಡುತ್ತೆ ನಿಮ್ಮ ದೇಹನ. ಬರೀ ವ್ಯಾಕ್ಸಿನಲ್ಲಿ ತೊಗೊಂಡಿರೋ ಆಂಟಿಬಾಡೀಸ್ ಮಾತ್ರ ಪ್ರೊಟೆಕ್ಟ್ ಮಾಡುತ್ತೆ ಅನ್ನೋದಲ್ಲ. ನೀವು ಕೊರೋನಾ ಬಂದ ನಂತರ ನಿಮ್ಮಲ್ಲಿ ಆಂಟಿಬಾಡೀಸ್ ಇರುತ್ತೆ, 6 ತಿಂಗಳವರೆಗೂ ಇರುತ್ತೆ, ಕೆಲವ್ರು 9 ಮಂತ್ಸ್ವರೆಗೂ ಇರುತ್ತೆ. ಸೊ ನೀವು ಸ್ವಲ್ಪ ಟೈಮ್ ತಗೋಬೋದು, ಏನು ಅರ್ಜೆಂಟ್ ಇಲ್ಲ. ನೆಕ್ಸ್ಟ್ 6 ಮಂತ್ಸ್ ನೆಕ್ಸ್ಟ್ ಬ್ಯಾಚ್ ಬರುತ್ತೆ, ಅವಾಗ ತಗೊಳ್ಳಿ, ಏನು ತೊಂದರೆ ಇಲ್ಲ. ಕ್ಯಾನ್ ಐ ಆ್ಯಡ್? ಎಸ್ ಮ್ಯಾಮ್, ಪ್ಲೀಸ್. ಓಕೆ. ಸೊ ಅದಕ್ಕೆ ಈಗ ಮುಂಚಿನ ಪ್ರಶ್ನೆಗೂ ಇದಕ್ಕೂ ಲಿಂಕ್ ಇದೆ. ಮೇಡಮ್ ಕೂಡ ಹೇಳ್ತಾ ಇದ್ರು ನ್ಯಾಚುರಲ್ ಇಮ್ಯುನಿಟಿ ಹೇಗೆ ಬಿಲ್ಡ್ ಮಾಡ್ಕೋಬೇಕು ಅಂತ. ಒಂದು ಯಾತಕ್ಕೆ ಪಾಸಿಟಿವ್ ಬರುತ್ತೆ ಆಮೇಲಿಂದ ಅಂತ. ಒಂದು ಫಸ್ಟ್ ಡೋಸ್ ತೊಗೊಂಡ್ಮೇಲೆ ಸಪೋಸ್ ಅವರು ಇನ್ಕ್ಯುಬೇಷನ್ ಪೀರಿಯಡಲ್ಲಿ ಅವಾಗಲೇ ಇದ್ದುಬಿಟ್ಟಿದ್ರೆ, ಅಂದರೆ ಅವ್ರಿಗೆ ಆಗ್ಲೇ ಕೊರೋನಾ ಇನ್ಫೆಕ್ಷನ್ ಆಗಿದೆ, ಬಟ್ ಎಸಿಮ್ಟಮ್ಯಾಟಿಕ್ ಇರ್ಬೋದು ಅಥವಾ ವೆರಿ ಮೈಲ್ಡ್ ಸಿಮ್ಟಮ್ಸ್, ನೆಗ್ಲೆಕ್ಟೆಡ್, ಆ ಟೈಮಲ್ಲಿ ಕೋವಿಡ್ ವ್ಯಾಕ್ಸಿನ್ ತೊಗೊಂಡಿದ್ರೆ ಆ ಇನ್ಕ್ಯುಬೇಷನ್ ಪೀರಿಯಡಿಂದ ಆಚೆ ಬಂದಾಗ ಅದ್ರ ಸಿಮ್ಟಮ್ಸ್ ಆಗಿ ಅದು ಪಾಸಿಟಿವ್ ಆಗಿರೋ ಸಾಧ್ಯತೆ ಇರುತ್ತೆ. ಸೊ ದ್ಯಾಟ್ ಈಸ್ ಒನ್ ಎಕ್ಸ್ಪ್ಲನೇಷನ್. ಕೆಲವ್ರಿಗೆ ಸೆಕೆಂಡ್ ಡೋಸ್ ತೊಗೊಂಡಾದ್ಮೇಲೂ ಕೂಡ ವೆರಿ ರೇರ್ಲಿ ಪಾಸಿಟಿವ್ ಬಂದಿದೆ. ಬಟ್ ಹೆದರಿಕೆ ಬೇಡ. ಇಷ್ಟು ತನಕ ಡಾಕ್ಟರ್ ಚೇತನ್ ಹೇಳ್ತಾ ಇದ್ರು ಆ್ಯಂಟಿಬಾಡಿ ಲೆವೆಲ್ ಹೇಗೆ ಬಿಲ್ಡ್ ಅಪ್ ಆಗುತ್ತೆ ಅದ್ರ ಮೇಲೆ ಪಾಸಿಟಿವಿಟಿ ಆರ್ ವಾಟ್ ಎವರ್ ಇಟ್ ಹ್ಯಾಪನ್ಸ್ ಅಂತ. ಈಗ ಬಂದಿದ್ದ ಪ್ರಶ್ನೆ, ಈಗ ಸಪೋಸ್ 1 ಡೋಸ್ ತೊಗೊಂಡ್ಮೇಲೆ ಅವ್ರು ಪಾಸಿಟಿವ್ ಆದರೂ ನೆಕ್ಸ್ಟ್ ಏನು ಮಾಡಬೇಕು ಅಂತ. ಸಿಮ್ಟಮ್ಸಿಂದ ಆಚೆ ಬಂದಮೇಲೆ, ಅಂದರೆ ವೆನ್ ಐ ಆಮ್ ಕ್ಲಿಯರ್ಡ್ ಆಫ್ ಆಲ್ ಸಿಮ್ಟಮ್ಸ್, ಅದಾದ 8 ವೀಕ್ಸ್ ಆದಮೇಲೆ ಸೆಕೆಂಡ್ ಡೋಸ್ ತೊಗೋಬೋದು. ಓಕೆ, ರೈಟ್. ಮತ್ತೊಂದು ಕರೆ ಇದೆ, ಅರವಿಂದ್ ಅಂತ ಹೇಳಿ ತುಮಕೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಅರವಿಂದ್ ಅವರೇ. ನಮಸ್ಕಾರ ಸರ್ ಹೇಳಿ. ನನ್ನ ಕ್ವಶನ್, ಆಕ್ಚುಲಿ 6 ಮಂತ್ಸ್ ಬ್ಯಾಕ್ ನನಗೆ ಕೋವಿಡ್ ಆಗಿತ್ತು. ನಂತರ ನಾನು ಈಗ ಒಂದು 15 ದಿನದಿಂದ ಕೋವಿಶೀಲ್ಡ್ ತಗೊಂಡಿದ್ದೀನಿ ವ್ಯಾಕ್ಸಿನ್. ಅಫ್ಕೋರ್ಸ್ 6 ಮಂತ್ಸ್ ಬ್ಯಾಕ್ ನಾನು ತಗೊಂಡಾಗ ಸಮ್ ಆಂಟಿಬಾಡೀಸ್ ನನ್ನ ಬಾಡಿಯಲ್ಲಿ ಡೆವಲಪ್ ಆಗಿರುತ್ತೆ. ಬಟ್ ಇನ್ ಸ್ಪೈಟ್ ಆಫ್ ದಟ್ ಒನ್ ಐ ಹ್ಯಾವ್ ಟೇಕನ್ ದಿ ವ್ಯಾಕ್ಸಿನೇಷನ್. ನೌ ಮೈ ಕ್ವಶನ್ ಈಸ್, ರೀಸೆಂಟ್ಲಿ ದೆರ್ ಈಸ್ ಎ advertisement, or there is a in the news there is a announcement that actually I was told to take after 28 days the second vaccination. Now there is a news saying that the vaccination should be taken after 6 weeks or 8 weeks. Correct. Why this difference? ಕರೆಕ್ಟ್. ಓಕೆ ಡಾಕ್ಟರ್ ರಜನಿ, ಈ ಪ್ರಶ್ನೆ ನಾನು ಕೂಡ ಕೇಳಬೇಕು ಅಂತಿದ್ದೆ. ಈಗ ನೋಡಿ, 1 ಡೋಸ್ ಆದಮೇಲೆ ಇನ್ನೊಂದು ಡೋಸ್ಗೆ 28 ದಿನ ಅಂತರ ಅಂತೇಳಿ ಮೊದಲನೇದಾಗಿತ್ತು. ಆ ಪೀರಿಯಡ್ ಜಾಸ್ತಿ ಮಾಡ್ತಾ ಹೋದಂಗೆ ಈಗ ಕನ್ಫ್ಯೂಷನ್ ಆಗ್ತಿದೆ. ಯಾಕೆ ಹೀಗೆ ಈ ಗ್ಯಾಪ್, ಫಸ್ಟ್ ಡೋಸಿಂದ ಸೆಕೆಂಡ್ ಡೋಸಿಂದ ಗ್ಯಾಪ್ ಯಾಕೆ ಹೆಚ್ಚಿಗೆ ಮಾಡ್ತಾ ಇದ್ದಾರೆ, ಕ್ಲಾರಿಟಿ ಇಲ್ವಾ ಅನ್ನೋ ಥರದಲ್ಲಿ ಒಂದು ಪ್ರಶ್ನೆ ಕೂಡ ಇದೆ. ಈಗ ಅರವಿಂದ್ ಅವ್ರು ಕೇಳಿದ ಪ್ರಶ್ನೆಗೂ ಉತ್ತರ ಕೊಡೋದಾದರೆ, ಒಂದು ಅರ್ಥ ಮಾಡ್ಕೋಬೇಕಾದ ಏನು ಅಂತಂದರೆ, ಕೋವಿಡ್ ವ್ಯಾಕ್ಸಿನ್ ಇದೆಯಲ್ಲ, ಅದರ ಡೆವಲಪ್ಮೆಂಟು ಆ್ಯಂಡ್ ಸ್ಟಡೀಸ್ ಎಲ್ಲದನ್ನೂ ಇಟ್ ಈಸ್ ಹ್ಯಾಪ್ನಿಂಗ್ ಎವ್ರಿ ಡೇ. ಆ್ಯಸ್ ಇನ್ ವೆನ್ ದ ರಿಪೋರ್ಟ್ಸ್ ಕಮ್ಸ್ ಅಲ್ಲ, ಹಂಗೆ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಮುಂಚೆ 28 ಡೇಸು ಇಂಟರ್ವೆಲ್ ಅಂತ ಹೇಳಲಾಯಿತು. ಆಮೇಲಿಂದ ಈ ಸ್ಟಡೀಸು ಹೇಗೆ ಮೂವ್ ಆಗ್ತಾ ಹೋಯಿತು, ಅದ್ರ ಮೇಲೆ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಗೈಡ್ಲೈನ್ ಇಶ್ಯೂ ಮಾಡ್ತು, ಈ ಇಂಟರ್ವೆಲ್ನ ಇಟ್ ಕ್ಯಾನ್ ಬಿ ಇನ್ಕ್ರೀಸ್ಡ್, ಲೈಕ್ 6 to 8 ವೀಕ್ಸ್ ಮಾಡ್ಬೋದು ಅಂತ. ಸೊ ಆವಾಗ ಕೂಡ ಆ್ಯಂಟಿಬಾಡಿ ಡೆವಲಪ್ಮೆಂಟ್ ವಿಲ್ ಬಿ ಬೆಟರ್ ಅಂತ. ಸೊ ಇದು ಮನುಷ್ಯನಿಗೆ, ಅಂದರೆ ಈಗ ನಮ್ಮ ಲೆವೆಲಲ್ಲಿ ಯೋಚನೆ ಮಾಡೋದಾದರೆ ಬೇಡ, ಗೌರ್ಮೆಂಟ್ ಆಫ್ ಇಂಡಿಯಾ ಲೆವೆಲಲ್ಲಿ ನೆಗ್ವ್ಯಾಕ್ ಅಂತಿದೆ, ನ್ಯಾಷನಲ್ ಎಕ್ಸ್ಪರ್ಟ್ ಗ್ರೂಪ್ ಫಾರ್ ವ್ಯಾಕ್ಸಿನ್ ಅಂತ. ಸೊ ಅವರು ಇದನ್ನೆಲ್ಲವನ್ನು ಡಿಸೈಡ್ ಮಾಡೋದು.
ಫಸ್ಟ್ ಡೋಸ್ ಯಾರಿಗೆ ಕೊಡಬೇಕು, ಯಾವಾಗ ಕೊಡಬೇಕು, ಸೆಕೆಂಡ್ ಡೋಸ್ ಇಂಟರ್ವೆಲ್ ಯಾವಾಗ ಇರಬೇಕು. ರೀಸೆಂಟ್ಲಿ ಬಂದಿದ್ದು ಗೈಡ್ಲೈನು ಇದು. ಫಸ್ಟ್ ಡೋಸ್ಗೂ ಸೆಕೆಂಡ್ ಡೋಸ್ಗೂ ಕೋವಿಶೀಲ್ಡಿಗೆ ಮಾತ್ರ ಅಪ್ಲೈ ಆಗುವಂಥದ್ದು. ಇಂಟರ್ವೆಲ್ನ 6 to 8 ವೀಕ್ಸಲ್ಲಿ ತೊಗೊಂಡ್ರೆ ಆ್ಯಂಟಿಬಾಡಿ ಲೆವೆಲ್ಸು ಆ್ಯಂಡ್ ಇಮ್ಯುನಿಟಿ ಡೆವಲಪ್ಮೆಂಟು ಬೆಟರ್ ಇರುತ್ತೆ. ಸೊ ಆಸ್ ಆಫ್ ನಾವು ಕೋವಿಶೀಲ್ಡ್ ಕೋವ್ಯಾಕ್ಸಿನ್ ಎರಡಕ್ಕೂ ಇಂಟರ್ವಲ್ ಎಷ್ಟಿದೆ ಅಂತ ಹೇಳಿ ಅಧಿಕೃತವಾಗಿ ಈಗ ಆಸ್ ಆಫ್ ನಾವು 6 to 8 ವೀಕ್ಸ್ ಇದ್ದರೆ ಒಳ್ಳೆಯದು. ಓಕೆ, ಮತ್ತೊಂದು ಕರೆ ಇದೆ. ಸುಷ್ಮಿತಾ ಅಂತ ಹೇಳಿ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸುಷ್ಮಿತಾ ಅವರೇ. ಹಲೋ, ನಮಸ್ಕಾರ, ಹೇಳಿ. ನಮಸ್ತೆ ಮೇಡಮ್. ಕ್ವಶನ್ ಬಂದು, ಈಗ ಲಸಿಕೆ ಇದೆ ಅಲ್ಲ, ಅದನ್ನ ಹಾಕ್ಸ್ಬಿಟ್ಟು ನಾವು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೋದಲ್ವಾ ಮೇಡಮ್? ಅಲ್ಲ, ಮಕ್ಕಳಿಗೆ ಇನ್ನೂ ಲಸಿಕೆ ಕೊಡೋ ಪ್ರಕ್ರಿಯೆ ಪ್ರಾರಂಭ ಆಗಿಲ್ಲ. ಆಗುತ್ತೆ ಅಲ್ವಾ ಫ್ಯೂಚರ್ ಅಲ್ಲಿ? ಡಾಕ್ಟರ್ ಚೇತನ್ ಉತ್ತರ ಕೊಡ್ತಾರೆ. ಸುಷ್ಮಿತಾ ಅವರೇ ನಮಸ್ಕಾರ. ಸುಷ್ಮಿತಾ ಅವರೇ, ಹಲೋ, ಕೇಳಿಸ್ಕೊಳ್ತಾರೆ. ನೋಡಿ, ಮಕ್ಕಳಲ್ಲಿ ಇನ್ನೂ ಇಮ್ಯುನಿಟಿ ಮೆಚ್ಯೂರ್ ಆಗಿರಲ್ಲ. ಸೊ ದೇ ಡೋಂಟ್ ಎಕ್ಸಿಬಿಟ್ ಆನ್ ಹೈಪರ್ ಇಮ್ಯೂನ್ ರೆಸ್ಪಾನ್ಸ್. ಸೊ ಮಕ್ಕಳ ಬಗ್ಗೆ ತುಂಬ ಆತಂಕ ಪಡೋದು ಬೇಕಾಗಿಲ್ಲ ಪೇರೆಂಟ್ಸ್ಗೆ. ಫಸ್ಟ್ ಆಫ್ ಆಲ್, ಸೊ ಮಕ್ಕಳು ಆರ್ ದ ಸೂಪರ್ ಸ್ಪ್ರೆಡರ್ಸ್ ಓನ್ಲಿ. ಅಂದರೆ ಅವ್ರು ಬೇಕಾದ್ರೆ ಆಟ ಆಡ್ಕೊಂಡು ಬಂದಾಗ ಎಲ್ಲಾದರೂ ಇನ್ಫೆಕ್ಷನ್ ಕ್ಯಾಚ್ ಮಾಡಿ ನಿಮ್ಮ ಮನೇಲಿರೋ ವಲ್ನರಬಲ್ ಗ್ರೂಪ್ ಆಗಲಿ ನಿಮಗೆ ಹರಡಿಸ್ಬೋದು. ದಟ್ ಈಸ್ ದ ಮೇನ್ ರಿಸ್ಕ್ ಫ್ರಮ್ ದೆಮ್. ಅವ್ರಿಗೇನೂ ತುತ್ತಾಗಲ್ಲ ಅವರು. ಸೊ ಇದನ್ನು ಒಂದು ಪ್ರಾಕ್ಟಿಕಲ್ ಇದನ್ನು ಇನ್ನೂ ಜನ ಅರ್ಥ ಮಾಡ್ಕೊಂಡಿಲ್ಲ. ಈಗ ತುಂಬ ಜನ ಪೇಷಂಟ್ಸ್ ಬಂದು ಅಡ್ಮಿಟ್ ಆದಾಗ ಒಂದೇ ಕೇಳೋದು, ಸರ್ ಮನೇಲಿ ಮಗು ಇದ್ದಾರೆ, ಏನಾದರೂ ಆಗ್ಬಿಡುತ್ತಾ. ನೀವು ಸಿಕ್ಕಾಗಿದ್ದೀರಾ, ಹಾಸ್ಪಿಟಲಲ್ಲಿ ಇದ್ದೀರಾ, ಫಸ್ಟ್ ಯು ಟೇಕ್ ಟ್ರೀಟ್ಮೆಂಟ್ ಅಂದರೆ ಇಲ್ಲ, ಅವ್ರ ಚಿಂತೆ ಎಲ್ಲ ಅದ್ರ ಬಗ್ಗೆ ಇರುತ್ತೆ. ಅಲ್ಲ, ಈಗ ನಾನು ರೀಸೆಂಟ್ಲಿ ಒಂದು ವಾಟ್ಸ್ಆಪ್ ಗ್ರೂಪಲ್ಲಿ ಓದ್ತಿದ್ದೆ. ಫಸ್ಟ್ ವೇವಲ್ಲಿ ಮಕ್ಕಳಿಗೆ ಎಫೆಕ್ಟ್ ಆಗಿಲ್ಲ, ಸೆಕೆಂಡ್ ವೇವಲ್ಲಿ ಮಕ್ಕಳಿಗೆ ತುಂಬಾ ಎಫೆಕ್ಟ್ ಆಗಿದೆ. ಸೋ ಮೆನಿ ಫಾಲ್ಸ್ ಮೆಸೇಜಸ್. ಐ ಡೋಂಟ್ ನೋ ಹೌ ಎಕ್ಸ್ಟೆಂಟ್ ಇಟ್ ಇಸ್. ಸಿಂಪ್ಟಮ್ಸ್ ಮೈಲ್ಡ್ ಸಿಂಪ್ಟಮ್ಸ್ ಬರ್ತಾ ಇದೆ. ಇಟ್ಸ್ ನಾಟ್ ದಟ್ ದೇ ಆರ್ ಕಮಿಂಗ್ ಟು ICU. ಮೈಲ್ಡ್ ಸಿಂಪ್ಟಮ್ಸ್. ಸೊ ಅದನ್ನ OPD ಕ್ಲಿನಿಕ್ನಲ್ಲೇ ಮ್ಯಾನೇಜ್ ಮಾಡ್ಬೋದು. It's not that they are becoming like adults. See, 50 to 60% ಕೋವಿಡ್ ಎಫೆಕ್ಟ್ ಆದವರು 60+ ಆದವರು. 40 to 45 ಏಜ್ ಅವರು ಆಲ್ಮೋಸ್ಟ್ 30%. ಬಿಲೋ 18 ಇಟ್ಸ್ ಇನ್ ಸಿಂಗಲ್ ಡಿಜಿಟ್ ನಂಬರ್ ಕೋವಿಡ್. ದಟ್ ಇಸ್ ವೇ ದ ಸ್ಟ್ಯಾಟಿಸ್ ಇತ್ತು. ಸೊ ಮಕ್ಳಿಗೆ ಅಫೆಕ್ಟ್ ಆಗುತ್ತೆ, ಅದನ್ನ ಮರ್ತ್ಬಿಡ್ಬೇಕು. ಆಮೇಲೆ 3 ರಿಂದ 5 ವರ್ಷ ಏಜ್ ಇರ್ತಲ್ಲ ಮಕ್ಳದ್ದು, ಎಲ್ಬಿಂದ ಪೀಕ್ ಆಫ್ ಇಮ್ಯುನಿಟಿ 5 ವರ್ಷದವರೆಗೂ, 6 ವರ್ಷದವರೆಗೂ, 10 ವರ್ಷದವರೆಗೂ. ಸೊ ಮಕ್ಕಳ ಬಗ್ಗೆ ಚಿಂತೆ ಮಾಡೋದು ಬೇಡ. ಎಲ್ಲ ಕೂಡ ಬೇರೆ ಚಾನ್ಸ್ ಇಲ್ಲ. ಐ ವಾಸ್ ಟೆಲಿಂಗ್ ದ ಸೇಮ್ ಥಿಂಗ್. ಹೆದ್ರದ್ ಬೇಕಾಗಿಲ್ಲ. ಈ ಸ್ಕೂಲ್ ಬಂದ್ ಮಾಡೋದು, ರ್ಯಾಂಡಮ್ ಆಗಿ ಟೆಸ್ಟ್ ಮಾಡಿ ಪಾಸಿಟಿವ್ ಬಂದ್ರು ಅಂತ ಸೀಲ್ ಡೌನ್ ಮಾಡ್ಬಿಡೋದು. ಐ ಡೋಂಟ್ ನೋ ಮಕ್ಳು ಹೆಂಗ್ ಓದ್ತಾರೆ, ಏನ್ ಸ್ಟಡೀಸ್, ಅವ್ರು ಆನ್ಲೈನ್ ಅಲ್ಲಿ ಏನ್ ಟೀಚಿಂಗ್ ಆಗುತ್ತೆ. ICU ಡೇಟಾ ನೋಡ್ಕೊಂಡ್ರೆ ಎಷ್ಟು ಮಕ್ಕಳು ICU ಹೋಗಿದ್ದಾರೆ ಕೋವಿಡ್ ಇಂದ? ನೋ, ವಿ ವೋಂಟ್ ಸಿ ಎನಿ ಡೇಟಾ. ಐ ಹ್ಯಾವ್ ಸೀನ್ ಮೋರ್ ದನ್ 4000 cases. ನಾಟ್ ಈವನ್ ಎ ಸಿಂಗಲ್ ಚೈಲ್ಡ್ ಐ ಹ್ಯಾವ್ ಸೀನ್ ಇನ್ ICU. ಬರ್ತಾರೆ ತಾಯಿ ಜೊತೆ ಬಂದು, ಜಸ್ಟ್ ಮೈಲ್ಡ್ ಸಿಂಪ್ಟಮ್ಸ್ ಇರುತ್ತೆ. ಅದು ಅವ್ರಿಗೆ ಆಟ ಆಡ್ಕೊಂಡು ನಗ್ನಗ್ತಾ ಇರ್ತಾರೆ. ಸೊ ನಾವು ಅದನ್ನ ಹೆದರಿಸಿ ಅದೊಂದು ಮಾನಸಿಕ ರೋಗ ಮಾಡಿ ಇಟ್ಬಿಟ್ಟಿದ್ವಿ. ಮಕ್ಳಿಗಾಗುತ್ತೆ ಏನ್ ಶಿಕ್ಷಣ. ಅನ್ಫಾರ್ಚುನೇಟ್ಲಿ ನ್ಯೂಸ್ ಅಲ್ಲಿ ಕೆಳಗಡೆ ಕಾಮೆಂಟ್ ಅಲ್ಲಿ ಎಕ್ಸಾಮ್ ಕ್ಲೋಸ್ ಮಾಡಿ, ಕೊರೋನಾ ಹೆಚ್ಚಾಗ್ತಾ ಇದೆ, ಸ್ಕೂಲ್ ಕ್ಲೋಸ್ ಮಾಡಿ. ಅಲ್ಲಿ ವಿಷಯ ಏನಿರ್ಬೇಕೋ ಅವರಿಂದ ಸ್ಪ್ರೆಡ್ ಆಗಬಹುದು ಅಂತ ಇರಬೇಕು ಹೊರತು ಅವ್ರಿಗೇನೋ ಆಗ್ಬಿಡುತ್ತೆ ಅಂತಲ್ಲ. ನಿಜ. ರೂಪಾ ಅಂತ ಹೇಳಿ ಮಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ರೂಪಾ ಅವರೇ. ನಮಸ್ಕಾರ ಮೇಡಮ್. ನಮಸ್ಕಾರ. ಹೇಳಿ ರೂಪಾ. ನನ್ನ ಪ್ರಶ್ನೆ ಏನಂದ್ರೆ, ಈಗ ಕೋವಿಡ್ ಅಥವಾ ಕೋವ್ಯಾಕ್ಸಿನ್ ತಗೊಳ್ಳುವಾಗ ಈಗ ಲಾಂಗ್ ಟೈಮ್ ಮೆಡಿಕೇಶನ್ ಅಲ್ಲಿ ಇರ್ತಾರೆ ಮೇಡಮ್ ಒಬ್ರು. ಸೊ ಅವರು ಈಗ ಅರೌಂಡ್ 20 years ಅವರು ಅಂಡರ್ ಮೆಡಿಕೇಶನ್, ಸಮ್ ಪ್ರಾಬ್ಲಮ್ಸ್. ಸೊ ಅವರು ಈ ವ್ಯಾಕ್ಸಿನ್ ತಗೊಂಡ್ರೆ ಏನಾದ್ರು ಪ್ರಾಬ್ಲಮ್ ಉಂಟಾ ಅಂತ ಹೇಳಿ ನನ್ನ ಅನುಮಾನ. ಅಂದ್ರೆ ಲೈಕ್ ಯಾವ ತರ ಆರೋಗ್ಯ ಸಮಸ್ಯೆ ಇದ್ದವ್ರು ಯಾವ ತರ ಮೆಡಿಸಿನ್ ಅಂತ ಹೇಳಿ? ಅಂದ್ರೆ ಈಗ ಏನಾದ್ರು ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ಲಾಂಗ್ ಟೈಮ್ ಮೆಡಿಸನ್ ಇರ್ತದೆ ಅವರಿಗೆ. ಅವರು ತಗೊಂಡ್ರೆ ಏನಾದ್ರು ಎಫೆಕ್ಟ್ ಉಂಟಾ? ಡಾಕ್ಟರ್ ಚೇತನ್ ಆನ್ಸರ್ ಅಂದ್ರೆ ಕ್ರಾನಿಕ್ ಡಿಸೀಸಸ್ ಎಲ್ಲರೂ ತಗೋಬಹುದು. ಹಾರ್ಟ್ ಪೇಷಂಟ್ಸ್ ಆಗಲಿ ಎಲ್ಲರೂ ತಗೋಬಹುದು. ಏನು ಅಂದ್ರೆ ಈ ಟ್ರಾನ್ಸ್ಪ್ಲಾಂಟ್ ಪೇಷಂಟ್ಸ್ ಅಲ್ಲಿ ಸ್ವಲ್ಪ ಗೊಂದಲ ಇದೆ ಇದರಲ್ಲಿ. ಸೊ ಟ್ರಾನ್ಸ್ಪ್ಲಾಂಟ್ ಮಾಡಕ್ ಮುಂಚೆ ಕೊಡಬೇಕು. ಟ್ರಾನ್ಸ್ಪ್ಲಾಂಟ್ ಮಾಡಿದ ನಂತರ ಇಮ್ಯುನೋಸಪ್ರೆಷನ್ಸ್ ಎಲ್ಲ ಕೊಡ್ತಾರೆ. ಆಗ ಇಮ್ಯುನಿಟಿ ಸಪ್ರೆಸ್ ಆದಂಗೆ ಆಗುತ್ತೆ ವಿತ್ ವ್ಯಾಕ್ಸಿನ್ಸ್ ಕೊಟ್ಟರೆ. ಸೊ ಟ್ರಾನ್ಸ್ಪ್ಲಾಂಟ್ ಮುಂಚೆ ಕೊಡ್ತೀವಿ. ಸೊ ಆ್ಯಂಡ್ ಬೇರೆ ಎಲ್ಲ ಮೆಡಿಕಲ್ ಪ್ರಾಬ್ಲಮ್ಸ್ ತಗೋಬೋದು. ಫಸ್ಟ್ ಸ್ಟಾರ್ಟಿಂಗ್ ಕೋವ್ಯಾಕ್ಸಿನ್ ಅದು ಒಂದು ಇದು ಬಿಟ್ಟಿದ್ರು. ನಂತರ ಸ್ಟಡೀಸ್ ಎಲ್ಲ ಬರ್ತಿದ್ದಂಗೆ ಇಟ್ ಈಸ್ ಸೇಫರ್ ಅಂತ ಹೇಳಿ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಇಟ್ಸ್ ಮೇನ್ ಇಲ್ಲಿ ವಲ್ನರಬಲ್ ಗ್ರೂಪ್ ಇರೋದೇ ಅವರು. 45 ಅಬೋ, ಕೋಮೋಬಿಡಿಟೀಸು, ಒಬಿಸಿಟಿ ಈ ಥರ. ಸೊ ಅವ್ರಿಗೆ ನಾವು ವ್ಯಾಕ್ಸಿನ್ ಕೊಡದಿಲ್ಲ ಅಂದರೆ ಇನ್ನು ನಾವು ಬೇರೆಯವ್ರಿಗೆ ನಮ್ಮ ಶುಗರ್ ಪೇಷಂಟ್ ಇದ್ದವರು, BP ಪೇಷಂಟ್ ಇದ್ದವರು ಅವ್ರಿಗೆ ಯಾವುದೇ ಆತಂಕ ಇಲ್ದಲ್ಲೇ ತೆಗೆದುಕೊಳ್ಬೋದು. ಸೊ ಅವರೇ ಜಾಸ್ತಿ ತಗೊಳ್ಬೇಕಾಗಿರೋರು ಕೂಡ. ಎಸ್, ಅಬೌವ್ 45 ಇರೋರು, ಈ ಕೋಮೋಬಿಡಿಟೀಸ್ ಇರೋರೇ ತಗೋಬೇಕಾಗಿರೋದು. ಬಟ್ ನೆನಪಿರ್ಲಿ, ಯು ಆರ್ ಪುಟ್ಟಿಂಗ್ ಎ ಸೀಟ್ ಬೆಲ್ಟ್. ನಿಮ್ಮ ಡ್ರೈವಿಂಗ್ ಮತ್ತೆ ರೋಡ್ ಇನ್ನೂ ಬೇರೆ ಗಮನ ಇರಬೇಕು ಅಷ್ಟೇ. ಮುರಹರಿ ಅಂತ ಹೇಳಿ ಏನಂದ್ರೆ, ಏನು ಮೆಡಿಸಿನ್ಸ್ ರೆಗ್ಯುಲರ್ ಆಗಿ ತಗೋತಾ ಇರ್ತಾರೆ ಅದನ್ನ ತಗೊಂಡು ಅವತ್ತಿನ ಡೋಸ್ ಕೂಡ ತಗೊಂಡು ಅವರು ವ್ಯಾಕ್ಸಿನ್ ಅನ್ನ ತಗೋಬೇಕು. ಓಕೆ. ಮುರಹರಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ಸರ್ ನಮಸ್ಕಾರ. ಮೇಡಮ್ ನಮಸ್ಕಾರ. ಹೇಳಿ.
ನಾನು ಮುರಹರಿ ಅಂತ ಹೇಳಿ ಸರ್, ಹೇಳಿ. ಬೆಂಗಳೂರಿಂದ. ಮೇಡಮ್, ಆಕ್ಚುಲಿ ನಾನು ಇದು ನ್ಯೂಸ್ ಒನ್ ಕನ್ನಡ ಚಾನೆಲ್ ತುಂಬಾ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದೆ. ಇದು ನಡೆಸ್ಕೊಡ್ತಾ ಇರೋ ಸ್ಮಿತಾ ರಂಗನಾಥ್ ಮತ್ತು ಪ್ಯಾನಲಿಸ್ಟ್ಗೆಲ್ಲ ಧನ್ಯವಾದ. ಥ್ಯಾಂಕ್ ಯು ಸರ್. ಆಕ್ಚುಲಿ ಸರ್ ತಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಮೇಡಮ್, ರಮೇಶ್ ಜಾರಕಿಹೊಳಿ ಸಿಡಿ ಕೇಸ್ಗೆ ಎಷ್ಟು ಪ್ರಚಾರ ಸಿಗ್ತಾ ಇದೆ ಸರ್. ಕೋವಿಡ್ ವಿಚಾರಕ್ಕೆ ಬನ್ನಿ ಸರ್. ತುಂಬಾ ಜನ ಕರೆ ಮಾಡ್ತಿದ್ದಾರೆ. ಪ್ರಶ್ನೆ ಡೈರೆಕ್ಟ್ ಅದ್ರಲ್ಲಿ ಒಂದು ಕಾಲ್ ಭಾಗ ನಮ್ಮ ಮೀಡಿಯಾದವ್ರು ಇದು ಕೊಟ್ಟಿದ್ರು ಇವತ್ತು. ಸರ್ ನೋಡಿ, ನಾವು 11 ಗಂಟೆಯಿಂದ ಇವತ್ತು ಸಿಡಿ ಎಲ್ಲ ಪಕ್ಕಕ್ಕಿಟ್ಟು ಕೋವಿಡ್ ಬಗ್ಗೆ ಮಾತಾಡ್ತಿದ್ದೀವಿ. ಸೊ ಪ್ರಶ್ನೆ ಏನಾದರೂ ಇದ್ರೆ ಡಾಕ್ಟರ್ಗಳಿದ್ದಾರೆ, ಪ್ರಶ್ನೆ ಇದ್ರೆ ಕೇಳಿದ್ರೆ ಉತ್ತರಿಸ್ತಾರೆ. ಬಹುಶಃ ಸಂಪರ್ಕಗಳು ವೆರಿ ಹ್ಯಾಪಿ ವಿತ್ ದ ಪ್ರೋಗ್ರಾಮ್. ಪಾಸಿಟಿವ್ ಆಗಿ ತಗೊಳ್ಳೋಣ. ಕರೆಕ್ಟ್. ಇನ್ನೊಂದಂದ್ರೆ ಪರ್ಯಾಯ ಚಿಕಿತ್ಸೆಗಳ ಬಗ್ಗೆ ಕೂಡ ಜನ ತುಂಬಾ ಯೋಚನೆ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಮಾತನಾಡೋಣ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.